ಅದರಲ್ಲಿ 9,000 ಸಂಬಳ ಬರ್ತಿದ್ದೆ. ಅಜ್ಜಿನೂ ಕೇಳ್ತು, ಆ 9,000 ಸಂಬಳ ಬರ್ದಿದ್ದಾನೆ, ಈ ಪುಣ್ಯಾತ್ಮನ್ ಮದ್ವೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಕೊಳ್ಳ ಅಂತ ಎಲ್ಲ ನಕ್ಬಿಟ್ಟವ್ರಂತೆ. ಈ ಅಜ್ಜಿ ಅವ್ರಿದ್ರಲ್ಲ, ಅವ್ರು ನೋಡಿದ್ರು ಈ ಹುಡುಗ ಎಲ್ಲ ಜೆನ್ಯೂನ್ ಆಗಿ ಹೇಳಿದಾನೆ, ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ತಗೊಂಡು ಅದನ್ನ ಅಪ್ಲಿಕೇಶನ್ ತಗೊಂಡು ಮನೆಗೆ ಹೋದ್ರಂತೆ. ಮನೆಗೆ ತಗೊಂಡೋಗಿ ಮನೆಯಿಂದ ಫೋನ್ ಮಾಡಿದ್ರು. ನನಗೆ ಫೋನ್ ಬಂತು, ಹಿಂಗೆ ನೀವು ಮದ್ವೆ ಆಗಿಲ್ವಂತೆ, ನಿಮ್ಗೆ ನಮ್ಮ ಮನೇಲಿ ಒಂದು ಕನ್ನೆ ಇದೆ ನೋಡ್ತೀರಾ ಅಂತ. ನಿಮಗಿದು ಯಾರು ಕೊಟ್ರು ಅಂತ ಎಲ್ಲ ಹೇಳಿದ್ಮೇಲೆ ಹಿಂಗೆ ಶಾರದಮ್ಮ ಅಂತ ಕೊಟ್ರು ಅಂತ ಹೇಳಿದಾಗ ಅವ್ರಿಗೆ ನಾನು ಫೋನ್ ಮಾಡಿದೆ, ನೀವೇ ಕೊಟ್ಟಿದ್ದ ಇದು ಅಂತ ಎಲ್ಲ ಕೇಳಿ ಮಾಡಿ ಅದೇ ನೋಡಿದೆ, ಅದೇ ಫೈನಲ್ ಹುಡುಗಿ. ಈ ಮಾಡ್ಕೊಂಡ್ ಬಂದಿರೋದು ನಮ್ಮ ಮಿಸ್ಸಸ್, ಅದೇ ಅಷ್ಟೇ ನೋಡಿದ್ ಅದೇ ಫೈನಲ್. ನಾವೇನ್ ತಗೊಳ್ಳಿಲ್ಲ, ಏನು ಕೊಡ್ಲಿಲ್ಲ. ಇದ್ರಾದ್ಮೇಲೆ ಇದ್ರ ಜೊತೆಗೆ ಈ ಸಿಟಿಯಲ್ಲಿ ಬೆಳಗ್ಗೆ ಶುರು ಆಯ್ತವಲ್ಲ, ಅವಾಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು. ಇದ್ರ ಮಧ್ಯದಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೆಲಸ ಬಿಟ್ಟೆ. ಮದ್ವೆ ಆಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲೇ ಆಯ್ತು, ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದಾಗಲೇ ಆಯ್ತು. ನಾನು ಊರಿಗೆ ಹೋಗಿದ್ದೀನಿ, ಇವರೆಲ್ಲ ನಮ್ಮ ಎನ್ಕ್ವೈರಿ ಮಾಡಕ್ಕೆ ನಮ್ಮ ಆಫೀಸಿಗೆ ಬಂದಿದ್ದಾರೆ. ಅಜಿತ್ ಅವರು ಅಪ್ಪ ಅಮ್ಮ ಹೆಣ್ ಕೊಡೋರು. ಅಲ್ಲಿ ಕೆಳಗಡೆ ಲೇಬರ್ಗೆಲ್ಲ ಕೇಳಿದ್ದಾರೆ, ನೀವ್ ಯಾರು ಅಂದ್ರೆ ಅಜಿತ್ ಅವ್ರ ಅಪ್ಪ ಅಮ್ಮ ಅಂದ್ಬಿಟ್ಟವ್ರಂತೆ. ಅಜಿತ್ ಅವ್ರ ಅಪ್ಪ ಅಮ್ಮ, ಅಜಿತ್ ಹೋಗಿದ್ದಾನೆ ಊರಿಗೆ, ಅವ್ರ ಅಪ್ಪ ಅಮ್ಮ ಇಲ್ಲಿ ಬಂದ್ಬಿಟ್ಟವ್ರಲ್ಲ ಅಂತ. ಅವರು ಅಜಿತ್ ಊರಿಗೆ ಹೋಗಿದ್ದಾನಲ್ಲ ಅಂತ. ಹೌದಾ, ಹ್ಞೂ ಪಾಪ ಮಾಡ್ಕೊಂಡು ಮೇಲೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿದ್ಮೇಲೆ ನಮ್ಮ ಶೇಟ್ಗೆ ಎಲ್ಲ ಕೇಳಿದ್ದಾರೆ, ನೋಡಪ್ಪ ಹಿಂಗೆ ನಮ್ಮ ಹೆಣ್ಮಗನ ಹೆಣ್ ಕೊಡ್ಬೇಕು ಅಂತ ಇದೀವಿ, ಹುಡುಗ ಹಿಂಗೆ, ಹುಡುಗ ಚೆನ್ನಾಗಿದ್ದಾನೆ, ಹುಡುಗನ ಬಗ್ಗೆ ಏನು ಇದು ಮಾಡಂಗಿಲ್ಲ, ಸಂಬಳ ಏನ್ ಈ ಮನುಷ್ಯ ಏನ್ ಹೇಳಿದಾನೋ ಗೊತ್ತಿಲ್ಲ, ನಾವೇನ್ ಹೇಳ್ತೀವೋ ಅಂತ ಈ ನಮ್ ಬಾಸ್ಗೆ. ಅವ್ರು ಹೋದ್ಮೇಲೆ ನನಗೆ ಊರಿಗೆ ನಮ್ ಲ್ಯಾಂಡ್ಲೈನ್ಗೆ ಫೋನಿಗೆ ಫೋನ್ ಮಾಡ್ಬಿಟ್ಟು, ನೀನ್ ಏನು ಹೇಳಿಲ್ಲ, ನಿನ್ಗೆ ನೋಡಕ್ ಬಂದಿದ್ರು ನಿಮ್ಮ ಅತ್ತೆ ಮಾವ ಎಲ್ಲ ಅಂತ. ಹೌದಾ ಅಂತ ಕೇಳಿದೆ. ಏನ್ ಹೇಳಿದ್ರೆ, ಏನ್ ಎಲ್ಲ ಹೇಳಿದೀವಿ, ಬಟ್ ಸಂಬಳ ಅವ್ರು ಕೇಳಿಲ್ಲ, ನಾನು ಹೇಳಿಲ್ಲ. ಸಂಬಳ ಕೇಳಿದ್ರೆ ಏನ್ ಹೇಳ್ಬೇಕಾಗಿತ್ತು ನಾನು? ಸುಳ್ಳು ಹೇಳ್ದಂಗಲ್ವಾ ಒಂದ್ಸರಿ. ಇಲ್ಲ ನಿಜ ಹೇಳಿದ್ರೆ ನಿನ್ ಮದ್ವೆ ಆಗಲ್ಲ, ಏನ್ ಮಾಡೋದು ಅಂದ್ಬಿಟ್ರು. ಏನಿಲ್ಲ ಸರ್, ನೀವ್ ಏನ್ ಹೇಳಿದ್ರೆ ಹೇಳಿ ಅಂದೆ. ನಾನೆಲ್ಲ ಸತ್ಯನ ಹೇಳ್ಬಿಟ್ಟಿದ್ನಲ್ಲ. ಹಂಗಾಗಿ ಆ ಸತ್ಯ ಒಂದೇ ಅಸ್ತ್ರದಿಂದ ನಂದು ಹೆಣ್ ಸಿಕ್ತು, ಮದ್ವೆ ಆಯ್ತು. ಮದ್ವೆ ಆಗಿ ಒಂದ್ ಗಂಡು ಒಂದ್ ಹೆಣ್ಣು, ಈಗ ಅಲ್ಲಿ ಟ್ರಾನ್ಸ್ಫರ್ ಮದ್ವೆ ಆದ್ಮೇಲೆ ಮತ್ತೆ ಜಾಬ್ ಚೇಂಜ್ ಮಾಡಿದ್ರ? ಮದ್ವೆ ಆದ್ಮೇಲೆ ಅಲ್ಲಿಂದ ನಾನು ನಮ್ಮ ಧಾರವಾಡದವ್ರೊಬ್ರು ನಮ್ ಫ್ರೆಂಡ್ ಇದ್ರು, ಅವ್ರು ಇಲ್ಲೇ ಒಂದ್ ಫ್ರೆಂಡ್ ಆಗಿದ್ದು. ಅವ್ರು ಏನ್ ಮಾಡಿದ್ರು, ನಮ್ಗೆ ಒಬ್ಬ ಒಳ್ಳೆ ಜೆನ್ಯೂನ್ ಪರ್ಸನ್ ಬೇಕು, ಕ್ಯಾಶ್ ಎಲ್ಲ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನ ಪರಿಚಯ ಮಾಡಿದ್ರು ಲೂಸಿಯಾ ಇಂಟರ್ನ್ಯಾಷನಲ್ ಹೋಟ್ಲಿಗೆ. ಅವರು ಮುಸ್ಲಿಂ ಓನರು. ಸೊ ಅಲ್ಲಿ ಪರಿಚಯ ಮಾಡ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅಲ್ಲಿ ನನಗೆ ಕೆಲಸ ಕೊಡ್ಸಿದ್ರು. ನೈಟ್ ಅಲ್ಲಿನೂ 9,000 ರೂಪಾಯಿ ಸಂಬಳ. ಬಟ್ ಸುಮಾರು ಕಮಿಷನ್ ಅದು ಇದು ಎಲ್ಲ ಚೆನ್ನಾಗಿ ಬರೋದು ನಮ್ಗೆ ಅಲ್ಲಿ. ಯಾಕಂದ್ರೆ ಕಸ್ಟಮರ್ ಬಂದಿರೋ ಇದು ಬರ್ತಾರಲ್ಲ, ಕಸ್ಟಮರ್ ಬರ್ತಾರಲ್ಲ, ಅವ್ರ ಜೊತೆಗೆ ನಾವು ಚೆನ್ನಾಗಿ, ನನಗೆ ಹಿಂದಿ, ಮರಾಠಿ, ಇಂಗ್ಲಿಷ್ ಮ್ಯಾನೇಜ್ ಮಾಡ್ತಿದ್ದೆ. ಹಿಂದಿ, ಮರಾಠಿ, ಕನ್ನಡ 3 ಭಾಷೆ ಬರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಿದ್ದೆ ನಾನು. ನಿಮ್ ಹೆಸರೇನು ಗೊತ್ತಿಲ್ಲ, ಆದ್ರೆ ನೀವು ಬಂದ್ಮೇಲೆ ನನಗೆ ಬನ್ನಿ ಸರ್, ಅಶೋಕ್ ಸರ್, ಅಯ್ಯೋ ಏನ್ ಸರ್ ನೀವು 2 ದಿವಸ ಬಂದೇ ಇಲ್ವಲ್ಲ ಸರ್ ಅಂತ ಅನ್ನೋದು. ಅವಾಗ ಬರ್ತಾ ಇದ್ದೀನಪ್ಪ, ಒಂದ್ ರೂಮ್ ನನಗೆ, ಬನ್ನಿ ಸರ್, ಯಾವ ರೂಮ್ ಬೇಕು ನಿಮ್ಗೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯಾವ್ದು ಬೇಕು ಸರ್, AC ಬೇಕಾ, ಬನ್ನಿ ಸರ್. ಅವ್ರಿಗೆ ತುಂಬಾ ಆತ್ಮೀಯತೆ ಅನ್ಸ್ಬಿಡೋದು. ಆಮೇಲೆ ಅವ್ರಿಗೆ ಹೇಳೋದು, ಎಷ್ಟು ಗಂಟೆಗೆ ಹೋಗೋರಿದ್ದೀರಿ ನೀವು, 24 hours ಚೆಕ್ಔಟ್ ಟೈಮ್, ಅದನ್ನ ನೋಡ್ಕೊಂಡು ನಾನು ಚೆಕ್ ಇನ್ ಕೊಡ್ತಿದ್ದೆ. ಅಂದ್ರೆ ನೀವು ಈಗ ಹೋಗಿ ಬನ್ನಿ, ಹೊರಗಡೆ ಕೆಲಸ ಮುಗಿಸ್ಕೊಂಡ್ ಬನ್ನಿ, ಬ್ಯಾಗ್ ಇಲ್ಲೇ ಇಟ್ಬಿಡಿ, ಸಾಯಂಕಾಲ ಬಂದ್ಬಿಟ್ಟು ಚೆಕ್ ಇನ್ ಮಾಡಿ, ನಾಳೆ ಮತ್ತೆ ಇದೇ ಟೈಮಿಗೆ ಹೋಗ್ಬೋದು, ಈಸಿ ಆಗುತ್ತೆ ಅಂತ. ಈ ತರ ಗೈಡ್ ಲೈನ್ ಮಾಡೋದ್ರಿಂದ ತುಂಬಾ ಕ್ಲೋಸ್ ಆಗೋರು, ಬೇರೆಯವ್ರು ರೆಫರ್ ಮಾಡೋರು. ಸೊ ನಾನು ಹೋದ್ಮೇಲೆ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಯ್ತು ಅಲ್ಲಿ. ಸೊ ಹಂಗಾಗಿ ನನಗೆ ಗ್ರೂಪ್ ಬರೋದು ಇಂಡಸ್ಟ್ರಿಯಲ್ ಸ್ಟಡಿಗೆ, ಅವ್ರನ್ನ ಮ್ಯಾನೇಜ್ ಮಾಡ್ತಿದ್ದೆ. ಊಟದಲ್ಲಿ ಅಲ್ಲಿ ನನಗೆ ಅವ್ರು ನೋಡ್ಕೊಂಡು ನನಗೆ ಒಂದಿಷ್ಟು ಸಮಥಿಂಗ್ ಅಂತ ಕೊಡೋರು, ಇಟ್ಕೊಳಪ್ಪ ನೀನು ಬಿಸ್ನೆಸ್ ತಂದು ಕೊಡ್ತೀಯಲ್ಲ ಅಂತ. ಸೊ ಹಿಂಗಾಗಿ ನನಗೆ ಅಲ್ಲಿ ತುಂಬಾ ಇಂಪ್ರೂವ್ ಆಯ್ತು. ಇಲ್ಲಿ ನನಗೆ ಇನ್ಕಮ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದೆ. ಇದ್ರ ಮಧ್ಯದಲ್ಲಿ ನನಗೆ ಇಂಡಸ್ಟ್ರಿ ಕಡೆ ಒಂದ್ ಸ್ವಲ್ಪ ಒಲವು ಜಾಸ್ತಿ ಆಗ್ಬಿಡ್ತು. ಫಿಲಂ ಕಡೆ ಅಂದ್ರೆ ಮೆಜೆಸ್ಟಿಕ್ ಎಲ್ಲ ಓಡಾಡ್ತೀವಿ, ಸಿಟಿಯಲ್ಲಿ ಬಂದ್ವಲ್ಲ, ಸಿಟಿ ಓಡಾಡೋದ್ರಿಂದ ಅಲಂಕಾರ್ ಪ್ಲಾಜಾ ಹತ್ರ ಅಲ್ಲಿ ಸಹ ಕಲಾವಿದರ ಸಂಘ ಅಂತ ಒಂದು ಬೋರ್ಡ್ ನೋಡಿದೆ. ಆ ಬೋರ್ಡ್ ನೋಡ್ಬಿಟ್ಟು
ಹೋಗ್ತಾ ಬಸ್ಸಲ್ಲಿ ಇಳಿದ್ಬಿಟ್ಟೆ ಸರ್ ನಾನು. ಹೋಗೋ ಬಸ್ಸಲ್ಲಿ ಇಳಿದ್ಬಿಟ್ಟೆ, ಯಾಕಂದ್ರೆ ಅಲ್ಲಿ ಸ್ಟಾಪ್ ಇರಲ್ಲ, ಆಲ್ಮೋಸ್ಟ್ ಅಲ್ಲಿ ಸಿಗ್ನಲ್ ಪಾಸ್ ಆಗೋದು. ಹೋಗೋ ಬಸ್, ಯಾಕಂದ್ರೆ ನನಗೆ ಮತ್ತೆ ಮೆಜೆಸ್ಟಿಕ್ ಇಂದ ಅಲ್ಲಿಗೆ ಬರಕ್ ದಾರಿ ಗೊತ್ತಿಲ್ಲ ನೋಡಿ, ಎಷ್ಟು ಈಜಿ ಇದೆ, ಆದ್ರೂ ನಂಗೆ ಬರಕ್ ಗೊತ್ತಾಗ್ತಿರ್ಲಿಲ್ಲ. ಮತ್ ಬರೋದ್ ದೂರ, ಅಲ್ಲಿ ಹೆಂಗೆ ಏನು ಅಂತ ಹುಡ್ಕೊಂಡ್ ಬರೋದು ಅಂತ ಆಗತ್ತೆ ಅಂದ್ಬಿಟ್ಟು ಹೋಗ್ತಾ ಬಸ್ಸಲ್ಲಿ ಇಳಿದ್ರೆ ಬೈದ್ರಿ ಅಲ್ಲ, ಏನ್ ಸಾಯ್ತೀಯ ನೀನು ಅಂತ. ಏನಕ್ಕೆ ಅಂದ್ರೆ ಆ ಬೋರ್ಡ್ ಒಂದೇ ನೋಡಿ ಇದು ಮಾಡಿ ಇಳಿದೆ. ಒಂದು ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಇಳಿದ್ಬಿಟ್ಟು ಅಲ್ಲಿ ಹುಡ್ಕೊಂಡು ಆ ಬೋರ್ಡ್ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಟೇಲರ್ ಎಲ್ಲ ಇದ್ರು, ಅಲಂಕಾರ್ ಪ್ಲಾಜಾ ಅಂಗಡಿ ಎಲ್ಲ ಇತ್ತಲ್ಲ, ಅಲ್ಲಿ ನೋಡಿದ್ರೆ ಅವರು ಇಲ್ಲ ಇಲ್ಲಿ ಕಲಾವಿದರು ಒಂದು ಆಫೀಸ್ ಇದೆ ಅಂತಲ್ಲ ಎಲ್ಲಿ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕು ಸರ್ ನೀವು, ಈಗೆಲ್ಲ ಈಗ ಯಾರು ಸಿಗಲ್ಲ, ನಿಮ್ಗೆಲ್ಲ ಶೂಟಿಂಗ್ ಹೋಗಿರ್ತಾರೆ. ಇಲ್ಲಿವರೆಗೂ ಬಂದಲ್ಲ ಸಾಕು ಬಿಡೋ ಅಂತ ಫುಲ್ ಖುಷಿ ಆಗ್ಬಿಡ್ತು. ಹೋಗ್ಬಿಟ್ಟೆ, ಬೆಳಗ್ಗೆ 6 ಗಂಟೆಗೆ ಅಂತ ಬಂದೆ, 5:15 ಬಂದೆ. 5:15 ಬಂದ್ರೆ ಎಲ್ಲಿ ಹುಡ್ಕದೇನ, ಅಲ್ಲಿ ಹುಡುಗರ ಮೇಲೆ ನಿಂತ್ಕೊಂಡವ್ರು, ತರಕಾರಿ ಇದ್ ನಡೀತದಲ್ಲ, ಹರಾಜ್ ನಡೀತದಲ್ಲ, ಹಂಗೆ ನಿಂತ್ಕೊಂಡ್ಬಿಟ್ಟವ್ರೆಲ್ಲ. ಏಜೆಂಟ್ ಬಂದ್ಬಿಟ್ಟು ಬಾ ಬಾ ನೀನ್ ಬಾ ಇದು ಕಾದಂಬರಿ ಬಾ, ಕಾದಂಬರಿಗೆ ಬಾ, ಅಮ್ಮ ನೀನ್ ಬಾ ಅಮ್ಮ, ಹುಡುಗಿ ಬೇಕು, ಒಂದು ಹುಡುಗಿ, ಚಿಕ್ಕ ಹುಡುಗಿ ನಿಂಗೆ ಕರ್ಕೊಂಬ ಅಂತ ಹೇಳಿದ್ನಲ್ಲ, ಕರ್ಕೊಂಬಂದಿಲ್ವಾ? ಕರ್ಕೊಂಬಂದಿನಿ ಸರ್, ಮತ್ತೆ ಕರ್ಕೊಂಬೋಣ ಬೇಕು ಶೂಟಿಂಗ್. ಹಿಂಗೆಲ್ಲ ಜನ ತುಂಬ ಇದ್ ಮಾಡ್ಕೊಂಡು, ಇದು ಅದೇ 2004 2-3 ನಿಮ್ ಮದುವೆಗೆ ಹೊಸರಾಗೆ 2-3 ವರ್ಷ. ಅವಾಗಿಂದ ನೀವು ಕಲಾ ಈ ಕಡೆಗೆ ಒಲವು ಬಂತು ನಿಮ್ಗೆ, ಇಂಡಸ್ಟ್ರಿ, ಫಿಲಿಂ ಇಂಡಸ್ಟ್ರಿ ಅಂದ್ರೆ ನನ್ಗೆ ಅಲ್ಲಿ ಇದು ಸಿಕ್ತು, ದಾರಿ ಒಂಚೂರು ಲಿಂಕ್ ಸಿಕ್ತು ಒಳಗೆ ಎಂಟ್ರಿ ಹಾಕಿ. ಅಲ್ಲಿ ನೋಡಿದ್ರೆ ಅದು ಆಸಕ್ತಿ ಇತ್ತ ನಿಮ್ಗೆ ಮುಂಚೆನೆ ಫಿಲಿಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ? ಇಲ್ಲ, ಆಸಕ್ತಿ ಅಂದ್ರೆ ನೋಡಿ ಇಂತು ಅದೆಲ್ಲ ಕನಸು ಸರ್. ಅವ್ರ ಜೊತೆಗೆ ನಾವ್ ಎಲ್ಲಿ ಆಕ್ಟಿಂಗ್ ಮಾಡೋದು. ಆಮೇಲೆ ಊರ್ಗ್ ಹೋದಾಗ, ನನ್ಗೆ ಅಷ್ಟು ವರ್ಷ ಊರ್ಗ್ ಹೋದಾಗ, ಅಲ್ಲ ಕಣ ಬೆಂಗಳೂರು ಅಂತೀಯ, ಒಬ್ಬ ಹೀರೋ ಜೊತೆ ಫೋಟೋ ತಕೊಂಡಿಲ್ವಲ್ಲ ನೀನು. ಇನ್ ಕೆಲವರು ಶೂಟಿಂಗ್ ಎಲ್ಲಿದೆ ಹುಡುಕಿ ಹೋಗಿ ನೋಡ್ಕೊಂಡು ಫೋಟೋ ತಕೊಂಡು ನಮಗ್ ಬಂದು ತೋರಿಸಿ ಊರಿಗೆ ಬರೋದು ನಮಗೆ. ಹಿಂಗಾಗಿ ನಾನು ಅಲ್ಲಿಂದ ಸ್ವಲ್ಪ ಲಿಂಕ್ ಸಿಕ್ಕಿದ್ಮೇಲೆ, ಲಿಂಕ್ ಸಿಕ್ಕಿದ್ ಕಾದಂಬರಿಗೆ ಹೋದೆ. ಕಾದಂಬರಿ ಧಾರಾವಾಹಿ ಫಸ್ಟ್ ಎಂಟ್ರಿ. ಯಾವ ಜನ್ಮದ ಮೈತ್ರಿ, ಕಾದಂಬರಿ ಫಸ್ಟ್ ಎಂಟ್ರಿ ಯಾರ್ ಸೈಡ್ ಇಂದ ಆದ್ರಿ? ಏಜೆನ್ಸಿಯಿಂದನೇ. ಏಜೆಂಟ್ ಹುಡುಗ ಇವ್ರು ಬರ್ತಾರೆ, ಅವರು ಒಳ್ಳೆ ಬಂದ್ಬಿಟ್ಟು ಈ ಲೇಬರ್ ಅಂತ ಕರ್ಕೊಂಡು ಹೋದಂಗ್ ಹೋಗ್ತಾರೆ. ನಾವು ಈ ಸಂಡೆ ಬರೋ ಜನನು ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ದಿನ ಹೋದ್ಮೇಲೆ ಹೋದ್ವಿ, ಕಾದಂಬರಿಗೆ ಹೋಗ್ಬಿಟ್ಟು ಕೂತ್ಕೊಂಡ್ವಿ. ಅವ್ರು ಯಾರೋ ನಮ್ ಪರಿಚಯ ಇಲ್ಲ, ಸೀರಿಯಲ್ ಸರಿಯಾಗಿ ನೋಡಲ್ಲ, ಒಟ್ಟು ಇವರೆಲ್ಲ ಹೆಂಗ್ ಆಕ್ಟಿಂಗ್ ಮಾಡ್ತಾರೆ, ಎಷ್ಟು ಮೇಕಪ್ ಅದು, ಇಷ್ಟೊಂದು ಮೇಕಪ್ ಹಾಕೋದ್ ಬಿಡ್ತಾರಲ್ಲ. ನಮ್ಗೇನ್ ಮೇಕಪ್ ಇಲ್ಲ ಜೂನಿಯರ್ ಆರ್ಟಿಸ್ಟ್ ಯಾವ ಮೇಕಪ್, ಆ ಡಿವೈಡೇಷನ್ ಗೊತ್ತಿಲ್ಲ. ಇದು ಜೂನಿಯರ್ ಆರ್ಟಿಸ್ಟು, ಇವ್ರು ಆರ್ಟಿಸ್ಟು, ಇವರು ಪೋಷಕ ಕಲಾವಿದ್ರು, ಏನು ಗೊತ್ತಿಲ್ಲ ನನಗೆ. ಹೋಗ್ಬಿಟ್ರು, ನಿಂತ್ಕೊಳ್ಳಿ ನೀವೆಲ್ಲ ಹಿಂದ್ಗಡೆ ನಿಂತ್ಕೊಳ್ಳಿ, ಇದು ನಡೀತಾ ಇದೆ, ಪಂಚಾಯತಿ ನಡೀತಾ ಇದೆ, ನೀವೆಲ್ಲ ನಿಂತ್ಕೋಬೇಕು, ಚಪ್ಪಾಳಿ ತಟ್ಟಿ ಈ ಕಡೆ ನೋಡ, ಕ್ಯಾಮ್ರಾ ಕಡೆ ನೋಡ್ಬೇಡ. ಏನು ಗೊತ್ತಿಲ್ಲ. ನಮ್ಮ ಹುಡುಗರು ಎಲ್ಲ ಸೀನಿಯರ್ ಅವ್ರು ಹೇಳೋರು, ಕ್ಯಾಮ್ರಾ ಕಡೆ ನೋಡ್ಬೇಡ, ನೀನ್ ಆ ಕಡೆ ನೋಡ, ಕೈ ತೋರ್ಸ್ತಾರ ಅಲ್ಲಿ ನೋಡ್ಬೇಕು, ಚಪ್ಪಾಳಿ ತಟ್ಬೇಕು. ಇದು ಫಸ್ಟ್ ದಿನದ ಎಕ್ಸ್ಪೀರಿಯನ್ಸ್. ಪಂಚಾಯತಿ ಕೂತ್ಕೊಬಿಡೋದು. ಅದ್ರಲ್ಲಿ ತಪ್ಪಿ ಹಿಂಗ್ ನೋಡ್ಬಿಟ್ರೆ ಮತ್ತೊಂದ್ಸರಿ ಮಾಡ್ಬಿಡೋರು, ನಿನ್ನಿಂದ ಇನ್ನೊಂದ್ಸರಿ ಆಯ್ತು ನೋಡು, ನಮಗ್ ಬೇಜಾರಾಗ್ಬಿಡೋದು. ಹಿಂಗೇನೇ ಆದ್ರೂ ಕ್ಯಾಮ್ರಾ ಕಡೆ ನೋಡ್ಬಾರ್ದು. ಅಲ್ಲಿ ಫಸ್ಟ್ ಕ್ಯಾಮ್ರಾ ನೋಡ್ಬಾರ್ದು, ಫಸ್ಟ್ ಕ್ಯಾಮ್ರಾ ನೋಡ್ಬಾರ್ದು. ಆಮೇಲೆ ಅಲ್ಲಿ ಎಲ್ಲರೂ ಶೂಟಿಂಗ್ ಮುಗಿದ ತಕ್ಷಣ ಹಳೆ ಬರಲ್ಲ, ಶೂಟಿಂಗ್ ಮುಗಿದ ತಕ್ಷಣ ಆರಾಮಾಗಿ ಕೂತ್ಕೊಂಡ್ರೆ ಸಾಕು ಅಂತ ಕೂತ್ಕೊಬಿಡೋರು. ನಾನು ಅಲ್ಲೇ ಏನಿಲ್ಲದ ಹಿಂಗ್ ಹಿಡ್ಕೊಂಡು, ನೀನ್ ಯಾಕೆ ನಿಂತ್ಕೊಂಡಿದ್ಯಾ, ಹೋಗಲ್ಲಿ, ಸರಿ ಸರ್, ಕ್ಯಾಮ್ರಾ ಈ ಕಡೆ ಆ ಕಡೆ ಸೈಡಲ್ಲಿ ನಿಂತ್ಕೊಂಡ್ಬಿಡೋದು. ಯಾಕೆ ಎಲ್ಲ ಅವ್ರು ನಿಂತ್ಕೊಂಡಿದ್ದಾರೆ ಹೆಂಗೆ ನೋಡ್ತೀನಿ ಸರ್, ಆ ಕ್ಯಾಮ್ರಾ ಈ ಕಡೆ ಇದೆ, ಅವ್ರು ಆ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾರೆ. ಅಲ್ಲಿ ಅವ್ರಿಗೆ ಮಾತಾಡಿದ್ರೆ ಇದು ಹೆಂಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ, ಅದು ನಿಮ್ಗೆ ಯಾರಿಗೂ ಕೇಳೋ ಧೈರ್ಯ ಇಲ್ಲ, ಬಟ್ ಕೇಳೋದು ಹಿಂಗೆ ಇದು ಏನು. ಆಮೇಲೆ ಅಲ್ಲಿ ಮಲ್ಕೊಂಡವ್ರು, ಹೀರೋ ಬಾಯ್ಲಿ ಅನ್ನೋರು, ಏನು ಅವು ಶೂಟಿಂಗ್ ಮಾಡ್ತಾರೆ, ಮಲ್ಕೊಳಯ್ಯ ನೀನು ಅಂದ್ರೆ, ಮಲ್ಕೊಳ್ಳೋದ ಇಲ್ಲೆಲ್ಲ ಬೇಡಪ್ಪ, ಗಲೀಜಾಗತ್ತೆ. ಆಯ್ತು ಕೂತ್ಕೊ ಇಲ್ಲಿ, ಅಲ್ಲಿ ಯಾಕೆ ಹೋಗ್ತಾ ಇದೀಯಾ, ಸುಮ್ನೆ ನಿಂತ್ಕೊಂಡು ಕಾಲ್ ಮೇಲ್ವಾ. ಅವ್ರಿಗೆ ನೋಡಿ ಸಾಕಾಗಿದೆ, ನನ್ಗೆ ಕ್ಯೂರಿಯಾಸಿಟಿ ಹೊಸದು. ಆಮೇಲೆ ಕ್ಯಾಮ್ರಾ ಕೆಳಗಿಡ್ತಾರೆ, ಹೇಳಿದ್ದೇ ಡೈಲಾಗ್ ಹೇಳಿಸ್ತಾರೆ, ಕ್ಯಾಮ್ರಾ ಅದೇ ಮ್ಯಾಗಿಟ್ರೆ ಹೇಳಿದ್ದೇ ಡೈಲಾಗ್ ಹೇಳಿಸ್ತಾರೆ. ಆ ಎಪಿಸೋಡ್ ಯಾವ್ದು ಅದನ್ನ ಹುಡುಕಿ ಅದ್ ಯಾವಾಗ ಬರುತ್ತೆ ಅವತ್ತು ನೋಡಿದ್ದಕ್ಕೆ ಸಮಾಧಾನ. ನನಗೆ ಅಲ್ಲಿವರೆಗೂ ಸಮಾಧಾನ ಇಲ್ಲ, ಅದ್ ಹೆಂಗ್ ಬಂತು ನೋಡೋಣ. ಅಲ್ಲೂ ನಿಂತದ್ದು ಮಾತಾಡಿದ್ದಾರೆ, ಇಲ್ಲಿಟ್ಟದ್ದು ಇಲ್ಲಿ ಯಾವಾಗ ಚೇಂಜ್ ಆಯ್ತು ಗೊತ್ತಿಲ್ಲ.
ಅವ್ರು ಈ ಕಡೆ ನೋಡ್ತಾ ಇದ್ರೆ ಯಾರು ಇಲ್ಲ, ಹಿಂಗ್ ಕೈ ಹಿಡಿದಿದ್ರು, ಆ ಕೈ ಇಲ್ವಲ್ಲ, ಅವ್ರು ಈ ಕಡೆ ನೋಡ್ದಂಗಿದೆಯಲ್ಲ, ಇದೆಲ್ಲ ನನಗೆ ಕನ್ಫ್ಯೂಷನ್ ಆಗಿ 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 ಆಮೇಲೆ ನನಗೆ ಒಳ್ಳೆ ಅನ್ಸ್ಬಿಡ್ತು. ಆಮೇಲೆ ಜಾಬ್ ಕಡೆ ಸ್ವಲ್ಪ ಮಾಡೋದು, ಇವತ್ತು ರಜಾ ಹಾಕ್ಬಿಟ್ಟು ಹೋಗ್ಬಿಡೋಣ. ಅವಾಗ ಯಾವ ಜಾಬ್ ಮಾಡ್ತಾ ಇದ್ರು? ಅವಾಗ ನಾನು ಹೋಟ್ಲಲ್ಲಿ ಮಾಡ್ತಿದ್ದೆ. ಹೋಟ್ಲಲ್ಲಿ ಮಾಡ್ತಿದ್ದೆ. ಮ್ಯಾನೇಜರ್ಸ್ ಇವರೆಲ್ಲ ಇದ್ರು, ಓಟಿ ನಾನು ನೀನು ಅಂತ ಓಟಿ ಮಾಡ್ತಿದ್ರು. ನಾನು ಹೋಗ್ಬಿಡ್ತಿದ್ದೆ. ಅಲ್ಲಿ ಹೋದ ತಕ್ಷಣ ಊಟ ತಿಂಡಿ ಏನು ಎರಡೆರಡು ತರಿ ಟಿಫನ್, ಏನಪ್ಪಾ ಇದು ಬೆಸ್ಟ್ ಅಲ್ಲ ಇದು, ಕೆಲ್ಸ ಆರಾಮ್, ಕೆಲ್ಸ ದುಡ್ಡು ಎಲ್ಲ ಇದೆಯಲ್ಲ ಇಲ್ಲಿ, ಚೆನ್ನಾಗಿರ್ತದೆ, ಕಲಿಯಕ್ ಸಿಗುತ್ತೆ ಅಂತ ಹೋದೆ. ಆಮೇಲೆ ಮುಂದೆ ಮುಂದೆ ಒಂದೆರಡು ಸೀನಲ್ಲಿ ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ಯಾವ ಜನ್ಮದ ಮೈತ್ರಿ ಇದ್ರಲ್ಲಿ ಡೈಲಾಗು, ಯಾರು ಡೈರೆಕ್ಟರ್ ಅದಕ್ಕೆ? ಯಾರೋ ತುಂಬಾ ನೆನಪಿಲ್ಲ. ಆಮೇಲೆ ಡೈಲಾಗ್ ಕೊಟ್ರು, ಏನಂದ್ರೆ ಹೌದು ಇವನೇ ಮಾಡಿದ್ದು, ಇಷ್ಟೇ ಹೇಳೋದು. ಹೌದು ಇವನೇ ಮಾಡಿದ್ದು ಅಂದ್ರೆ ಅವರು ಬೈದ್ರು. ಮತ್ತೆ ಬೇರೆಯವ್ರನ್ನ ನೋಡಿದ್ನಲ್ಲ ನಾನು, ಅವರು ಏಯ್ ಹಂಗೆ ಏನು ಗೊತ್ತಿಲ್ವಾ, ಜೋರಾಗಿ ಹೇಳ್ಬೇಕು ಇನ್ನು ನೀವು ಅಂತ ಹೇಳಿದಾಗ ನಾನು ಹಂಗು ನನಗೇನೋ ಡೈಲಾಗ್ ಕೊಟ್ಟು ಬಿಟ್ಟಿದ್ರೆ ಅಯ್ಯಪ್ಪ ಆಗಲ್ಲ, ಯಾವ್ದಾದ್ರು ಮಾಡ್ಬೋದಲ್ಲ, ಇದೇನ್ ದೊಡ್ಡ ವಿಷಯ. ನಾನು ಒಳ್ಳೆ ಜೋಶು. ಇದ್ರ ಮಧ್ಯದಲ್ಲಿ ನಾವು ಸಿನಿಮಾಗೆಲ್ಲ ಹೋಗಿದೀವಿ. ಜೂನಿಯರ್ ಆರ್ಟಿಸ್ಟ್ ಸಿನಿಮಾನು ಒಂದೇ, ಇದು ಒಂದೇ. ನನಗೆ ಅಲ್ಲಿ ಸಿಕ್ತು, ಇಲ್ಲಿ ನನಗೊಬ್ಬರಿಗೆ ಖುಷಿ, ಅವ್ರಿಗೆ ಎಲ್ಲ ಒಂದೇ, ಅದ್ರಲ್ಲಿ ಏನಂತೆ ಅಂತ. ಆಶೀಶ್ ವಿದ್ಯಾರ್ಥಿ ಸಿಕ್ಕಿದ್ರು ತುಂಟಾ ಫಿಲಮ್ ಅಲ್ಲಿ. ಅವ್ರು ಹೇಳಿದ್ದು ಡೈರೆಕ್ಟರ್ಗೆ ಅರ್ಥ ಆಗ್ತಾ ಇಲ್ಲ, ಡೈರೆಕ್ಟರ್ ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಡೈರೆಕ್ಟರ್ ಓಂ ಪ್ರಕಾಶ್ ಅವರು ತುಂಬಾ ರ್ಯಾಶ್ ಆಗಿ ಬೈತಾರೆ ಪಾಪ. ಅವ್ರಿಗೆ ಕೆಲಸ ಕರೆಕ್ಟ್ ಪಕ್ಕ ಕೆಲಸ ಮಾಡಿಸ್ತಾರೆ, ಕೂಲ್ ಮೈಂಡ್ ಅಲ್ಲಿ ಮಾಡ್ತಾರೆ. ಆದ್ರೆ ಅವ್ರು ನೋಡಿದ್ರೆ ಎಷ್ಟು ಟೆನ್ಷನ್ ತಗೋತ ಅಂದ್ರೆ ಎದುರುಗಡೆ ಹೇಳೋ ಇದಕ್ಕೆ ನಾಚಿಕ ನಡಗ ಹೋಗ್ಬೇಕು, ಹಂಗೆ ಮಾತಾಡ್ತಾರೆ. ಮನ್ಸಲ್ಲಿ ಏನಿರಲ್ಲ, ಮಾತಾಡ್ತಾರೆ ಹಂಗೆ. ಆಮೇಲೆ ಹಿಂಗೆ ಮಾತಾಡಿದಾಗ ನೋಡಿದ್ರೆ ಈ ಯು ಕಮಿಂಗ್ ಫಾಸ್ಟ್ ಕಮಿಂಗ್, ಯು ಕಮಿಂಗ್, ಸ್ಟಾಪ್, ಯುವರ್ ಡಾಟರ್ Mangalya bending at correct time you coming. Language problem. साला ये क्या बात कर रहा है साला ಅಂತ ಇವರು ಆಶೀಶ್ ವಿದ್ಯಾರ್ಥಿ ಅವರು. ಆಮೇಲೆ ಅಲ್ಲಿ ಇವರು ಇದ್ರು, ಶ್ರುತಿ ತಮ್ಮ, ಶರಣ್ ಅವರೆಲ್ಲ ಇದ್ರು. ಅವೆಲ್ಲ ದೊಡ್ಡವ್ರು ಇದ್ರು ಕೂಡ ಅವ್ರು ಆರಾಮ್ ಸಲ ಕ್ಯಾ ಬಾತ್ ಕರ್ರ. ಅವ್ರು ಅಷ್ಟೇನೆ, ಅರ್ಥ ಆಗ್ಲಿ ಅಂದ್ರೂ ಪರವಾಗಿಲ್ಲ, ನೀನ್ ಪಕ್ಕ ನನಗೆ ಹೇಳ್ಬೇಕು, ನಾನು ಕರೆಕ್ಟಾಗಿ ಮಾತಾಡಲ್ಲ, ಬಟ್ ಅದು ಆ ಸೆನ್ಸ್ ಏನಿದೆ ಕರೆಕ್ಟಾಗಿ ಹೇಳ್ಬೇಕು. ಆಮೇಲೆ ನಾನು ಮೆಲ್ಲಿಗೆ, ಸರ್ तुम्हारा बेटी जो है वो मांगल्य सूत्र को ये बांध रही है, उसी टाइम में आप आना है, एकदम फास्ट में आना, ठहरना उधर और एक लुक देना उधर. उसके बाद में तुम्हारा बेटा गुस्से में आके वो ऐसे रिवॉल्वर निकालता है, बंदूक निकालता है, आप उसको अवॉइड करना. तू अच्छा हिंदी बात करता है, ನೀನು ಯಾರು ಅಂತ ಎಲ್ಲ ಹಿಂದಿಲಿ ಶುರು ಮಾಡ್ಬಿಟ್ರು ಅವರು. ನಾನು ಸರ್ ಹಿಂಗೆ ಬೆಳಗಾಂ ಅವರು, ಇಲ್ಲೇ ಇದ್ದೀನಿ, ಹಂಗೆ ಹಿಂಗೆ. तुम अच्छा बात करता है यार इंग्लिश, तू ऐसे क्यों आता है, इतना आराम से बात करता है मेरे से, तू ऐसा क्यों आता है. एक काम करो, उसको बुलाओ ಅಂತ ಬಿಟ್ಟು ಆ ಓಂ ಪ್ರಕಾಶ್ ಸರ್ ಕರ್ಸ್ಬಿಟ್ಟು, ये लड़का मेरे को मेरा 15 दिन का है ना, ये 15 दिन मेरे साथ रहेगा. ಸಂಬಳ ಎಷ್ಟು ಕೊಡ್ತಾರೆ ನಿನ್ಗೆ ಸರ್? ಅವಾಗ 150 ಕೊಡ್ತಿದ್ರು ನನಗೆ, 150 ಕೊಡ್ತಿದ್ರಲ್ಲ. इसको 1000 रुपये पेमेंट देना ಡೈಲಿ. 1000 ರೂಪಾಯಿ ಡೈಲಿ ಅಂದ್ರೆ ಇನ್ನೇನ್ ಸರ್? ನಾನ್ ಫುಲ್ ಖುಷಿ ಆಗ್ಬಿಟ್ಟು ಆಮೇಲೆ ಅವ್ರ ಜೊತೆಗೆ ಯಾವಾಗ್ಲೂ ಮಾತಾಡ್ತಾ ಇದ್ದೆ. ಅವಾಗ ಹೇಳಿದ್ರು, ನೀನ್ ಹಿಂಗ್ ಬರ್ಬೇಡ ಅಂತ ಅವರೆಲ್ಲ ಹೇಳಿದ್ರು. ಈ ತರ ಬಂದ್ರೆ ನಿನ್ ಏನಾಗತ್ತೆ ಅಂದ್ರೆ ನಿನ್ ಇಮೇಜ್ ಕಮ್ಮಿ ಆಗತ್ತೆ. ನಮ್ಗೆ ಇಮೇಜ್ ಪ್ರಶ್ನೆ ಎಲ್ಲಿದೆ ಸರ್? ನೀವು ಒಳ್ಳೆ, ಈಗ ನಾನು ಹಿಂದಿಯಲ್ಲೇ ಮಾತಾಡಿದೆ. ಶರಣ್ ಸರ್ ಅವರೆಲ್ಲ ನಾನು ಹಿಂದಿ ನೋಡ್ಬಿಟ್ಟು ಆಶ್ಚರ್ಯ ಆದ್ರು, ಹಿಂದಿ ಎಲ್ಲ ಟ್ರೈ ಮಾಡ್ಬೋದಲ್ವ ಅಂತ ಹಿಂಗೆಲ್ಲ ಕೇಳಿದಾರೆ ನನಗೆ ಅವರು. ಅದಕ್ಕೆ ನಾನು ಇಲ್ಲ ಸರ್, ಎಲ್ಲ ಯಾರಾದ್ರೂ ಗಾಡ್ ಫಾದರ್ ಇದ್ರೇನು ಹೋಗ್ಬೋದು, ನಮ್ಗೆ ಯಾರಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ಹೇಳಿದೆ, ಸರ್ ನಿಮ್ ಪಿಕ್ಚರ್ ನಾನು ತುಂಬಾ ನೋಡಿದೀನಿ, ನಿಮ್ ಆಕ್ಷನ್ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವ ಪಿಕ್ಚರ್ ನೋಡಿದ್ಯಾ ಅಂದ್ರೆ ಒಂದ್ ಪಿಕ್ಚರ್ ನೆನಪಿಲ್ಲ ಸರ್, ನನಗೆ ನೀವು ಮಾತ್ರ ಕಾಣಿಸ್ತೀರಾ ಸರ್, ಈ ಕ್ಯಾರೆಕ್ಟರ್ ಮಾತ್ರ, ನಿಮ್ ಕ್ಯಾರೆಕ್ಟರ್ ಮಾತ್ರ ನನಗೆ ಪಿಕ್ಚರ್ ಕಾಣಿಸುತ್ತೆ. ಯಾವ ಪಿಕ್ಚರ್, ಯಾವುದೇ ಪಿಕ್ಚರ್ ಇರ್ಲಿ ಸರ್ ನಾನು ಹೋಗ್ತೀನಿ ಅಂತ ಅಂದೆ. ಹೌದಾ, ಬಡ ಚಾಲು ಆಯ್ತು ಅಂತ ಅಂದ್ಬಿಟ್ಟು ನನ್ಗೆ. ಆದ್ರೆ ನೀನ್ ಹಿಂಗ್ ಬರ್ಬೇಡ,
ನೀನ್ ಹಿಂಗ್ ಬಂದ್ರೆ ನಿನಗೆ ಇದಾಗತ್ತೆ, ನೀನು ಡೈಲಾಗ್ ಇದೆ ಅಂತ ನೋಡ್ಕೊಂಡ್ ಬಾ, ಡೈಲಾಗ್ ಕಲಿ, ಈ ಮಿರರ್ ಮುಂದೆ ನಿಂತ್ಕೊಂಡು ಈ ಡೈಲಾಗ್ ಪ್ರಾಕ್ಟೀಸ್ ಮಾಡು ಅಂತೆಲ್ಲ ಹೇಳಿದ್ರು ಅವರು. ಆಯ್ತು ಸರ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಬಟ್ ನಾನು ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಬರ್ಲಿಲ್ಲ ಅಂದಿದ್ರೆ ನಿಮ್ಮ ಭೇಟಿ ಆಗ್ತಿತ್ತ ಸರ್ ಅಂದೆ. ನೀವು ಇಷ್ಟು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರ, ನನಗೆ 1,000 ರೂಪಾಯಿ ಪೇಮೆಂಟ್ ಕೊಡಿಸ್ತಿದ್ರ, ಬಂದು ನಿಂತ್ಕೊಂಡಿದ್ರೆ ನಿಮ್ಮ ಬಾಡಿಗಾಡೆ ನನ್ನ ಓಡಿಸ್ಬಿಟ್ಟಿದ್ರೆ ಅಂತಬಿಟ್ರು. ಅವಕಾಶ ನನಗೆ ಸಿಕ್ಕಿರೋದು ಒಂದು ಜೂನಿಯರ್ ಆರ್ಟಿಸ್ಟ್ ಇದರಿಂದ ಮರೆಯಕ್ಕಾಗಲ್ಲ ಸರ್, ಮುಂದೆ ಮರೆಯಲ್ಲ ಸರ್ ಅಂತ ನಾನು ಹೇಳಿದೆ. ಅವಾಗ ಬರಬರ ಇತ್ತು ಮರ, ಲೇಕಿನ್ ಥೋड़ा थोड़ा उसको करते ಮೇನ್ ಆನ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಆಮೇಲೆ ಹಿಂದಿಯವರು ಸಯಾಜಿ ಶಿಂದೆ ಅಂತ ಅವ್ರು ಸಿಕ್ಕಿದ್ರು, ಅವರು ಕೂಡ ಅಷ್ಟೇ ಮರಾಠಿ ಮಾತಾಡ್ತಿದ್ರು. ಬಾಡಿಗಾರ್ಡ್ ಎಲ್ಲ ಮೀಟ್ ಮಾಡಕ್ ಬಿಡ್ತಲ್ಲ, ಜೂನಿಯರ್ ಆರ್ಟಿಸ್ಟ್ ಗಳನ್ನೇ ಬಿಡ್ತಾ ಇಲ್ಲ ಅಂತದ್ರಲ್ಲಿ ನಾನು ಅವಾಗ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಅವಾಗ ಅವರು ಇಲ್ಲ ಭೇಟಿ ಆಗ್ಬಾರ್ದು ಅಂದ್ರು. ನಾನು ಸರ್ ತುಮಿ ಮರಾಠಿ ನನಗೆ ಫುಲ್ ಖುಷಿ ಆಗ್ಬಿಟ್ಟು ಫೋನ್ ಪ್ಯಾಕ್ ಮಾಡ್ಬಿಟ್ಟು ನಿನ್ ಮರಾಠಿನ ಬೈಲಿ ಅಂತ ಹೇಳ್ಬಿಟ್ಟು ಚೇರ್ ತರ್ಸಿ ಕೂರ್ಸಿ ಮಾತಾಡ್ಸಿ, ಆಮೇಲೆ ಇದು ತೆಲುಗು ಫಿಲಮ್ ಕಿಂಗ್ ಅಂತ ಯಾವ್ದು ಬಂತು, ಅದರಲ್ಲಿ ತುಂಬಾ ಚೆನ್ನಾಗಿ ಕೂರ್ಸಿ ಮಾತಾಡಿ, ಆಮೇಲೆ ಸರ್ आप नेक्स्ट टाइम हमारा होटल में खड़ा रहना तुम ಅಂತ ಹೇಳಿದೆ. ನಮ್ಮೂರಲ್ಲಿ ಇರಿ ಸರ್, ನಮ್ಮೂರ್ಲಿಂದ ನಮಗೂ ಒಂಥರ ಇಮೇಜ್ ಬರುತ್ತೆ, ಪ್ಲಸ್ ನನಗೆ ಅದ್ರಲ್ಲಿ ನಿಮ್ ಕಡಿಮೆ ಇದ್ರಲ್ಲಿ ಒಳ್ಳೆ ಫೆಸಿಲಿಟಿ ಕೊಡಿಸ್ತೀನಿ ಸರ್, ನಾನೇ ಇನ್ಚಾರ್ಜ್ ಅಲ್ಲಿ ಅಂತೆಲ್ಲ ಹೇಳಿದೆ. ಆಯ್ತು ಅಂತ ಒಂದ್ 2-3 ಸರಿ ಬಂದ್ರು. ಬಂದಾಗ ಅಡ್ಜಸ್ಟ್ಮೆಂಟ್ ನನಗೆ ಅವ್ರಿಗೇನ್ ಗೌರ್ಮೆಂಟ್ ಆಫೀಸರ್ ಅಲ್ಲ ಏನಲ್ಲ, ನೀವು ನನಗೆ ಲಾಡ್ಜ್ಗೆ ಅಂದ್ರೆ 20,000 ಕೊಡ್ತೀರಲ್ಲ, ನೀವು ನನ್ನ ಅಕೌಂಟ್ಗೆ 20,000 ಹಾಕ್ಬಿಡಿ ಅಂತ. ನಾನು ಯಾವ ಲಾಡ್ಜಲ್ಲೂ ಇರ್ತೀನಿ ಅನ್ನೋರು. ನಮ್ ಲಾಡ್ಜಿಗೆ ಬಂದ್ರು, ನಮ್ ಲಾಡ್ಜಲ್ಲಿ 1,000 ಅವಾಗ AC 2,000 2,000 ಪ್ಲಸ್ GST ನನಗೆ 2,500 ರೂಪಾಯಿ ಹಾಕ್ಬಿಟ್ಟು ಬಿಲ್ ನನಗೆ ಕೊಟ್ಬಿಡೋರು, ದುಡ್ಡು ನನಗೆ ಕೊಟ್ಬಿಡೋರು ಪಾಪ ಅವರು ಟಿಪ್ಸ್ ತರ. ಆಮೇಲೆ ಸಾಯಂಕಾಲ ಇದಕ್ಕೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡೋರು. ಅಜಿತ್ ತುಂಬಿತ ಆಜಾವ್ ಕುಡಿದ್ಮೇಲೆ ಫುಲ್ ಒಂಥರ ಇದು. ಆಮೇಲೆ ಎಲ್ಲ ಟಿಪ್ಸ್ಗಳು ಯಾವ ರೀತಿ ಇದ್ ಮಾಡ್ಬೇಕು, ಇಂಡಸ್ಟ್ರಿಯಲ್ಲಿ ಹೆಸರು ಹೆಂಗಿರುತ್ತೆ, ಏನೇನ್ ಮಾಡಿದ್ರು ಅದನ್ನ ಹೊರಗಡೆ ಮಾಡ್ಬೇಕು, ಅದನ್ನ ಎಲ್ಲಾ ಮನುಷ್ಯ ಅಂದ್ಮೇಲೆ ಎಲ್ಲಾ ಇರುತ್ತೆ, ಇಂಡಸ್ಟ್ರಿಯಲ್ಲಿ ಮಾತ್ರ ಮಾಡಬಾರ್ದು, ಯಾವ ತಟ್ಟೆಯಲ್ಲಿ ಅನ್ನ ತಿಂತೀವೋ ಅದ್ರಲ್ಲಿ ಹಿಂಗಿದೆಲ್ಲ ಮಾಡಬಾರ್ದು ಅಂತ ಸುಮಾರು ಟಿಪ್ಸ್ ಎಲ್ಲ ಕೊಡೋರು. ಅಷ್ಟು ಫ್ರೀ ನಮ್ಗೆ ಚೆನ್ನಾಗಿ ಮಾತಾಡೋರು. ಇದ್ರಲ್ಲಿ ಹೋಗ್ಬಿಟ್ರೆ ಸಾಕು, ಮತ್ತೆ ಅವ್ರು ಬೇರೆನೆ ಲೆಕ್ಕ, ಬಾಡಿಗಾರ್ಡು ಅವರು ಆತರ. ಸೊ ಹಿಂಗಾಗಿ ನನಗೆ ಸ್ವಲ್ಪ ಇದ್ರಲ್ಲಿ ಸಿಕ್ಕಿ. ಜೂನಿಯರ್ ಆರ್ಟಿಸ್ಟ್ ಆಗಿ ಎಷ್ಟು ವರ್ಷ ಮಾಡಿದ್ರಿ? ನಾನು ಒಂದ್ 6-7 ತಿಂಗಳು ಅಷ್ಟೇ ಮಾಡಿದೆ ಸರ್. 6-7 ತಿಂಗಳಲ್ಲಿ ನನಗೆ ಇವರೆಲ್ಲ ಸಿಕ್ಕಿದ್ರಲ್ಲ, ಸಿಕ್ಕಿದ್ಮೇಲೆ ನಂಗೆ ಒಳ್ಳೆ ಗೈಡ್ಲೈನ್ ಸಿಕ್ತು. ಆಮೇಲೆ ಚಾನ್ಸ್ ಸಿಕ್ಕಿದಾಗ ಡೈಲಾಗ್ ಸಿಕ್ಕಿದಾಗ ಕೂಡ ಯಾವ ರೇಂಜ್ಗೆ ಹೆಂಗ್ ಮಾತಾಡ್ಬೇಕು ಅನ್ನೋದೆಲ್ಲ ನಮ್ಗೆ ಆನ್ ಜಾಬೇ ಸಿಕ್ಕಿದ್ದೆಲ್ಲ. ನಿನ್ ಮದ್ವೆ ಆಗಿಲ್ವನಾ? ಆಗಿದೆ ಸರ್. ಹೆಂಡತಿಗೆ ಅವಾಜ್ ಹಾಕಿಲ್ವಾ? ಹಾಕಿಲ್ಲ ಸರ್. ಅವಾಜ್ ಹಾಕ್ಬೇಕ್ರಿ ಪೊಲೀಸರು, ನೀವು ಯೂನಿಫಾರ್ಮ್ ನೋಡಿದ ತಕ್ಷಣ ಅಮ್ಮನ ಅಕ್ಕನಂತ ಬರ್ಬೇಕು ಅಂತ ಡೈರೆಕ್ಟರ್ಗಳು ಇದ್ ಮಾಡಿದಾಗ, ಅಲ್ಲಿ ಅಂದ್ರೆ ಸೀರಿಯಲ್ಲಿ ಹುಡುಗಿರು ಕೂತ್ಕೊಂಡಿರ್ತಾರೆ, ಈ ಟೈಮ್ ಈಗ ಇಲ್ಲಿ ಇರ್ಬಾರ್ದು, ನೀವು ಹೋಗ್ತಾರೆ, ಜಾಗ ಸರಿ ಇಲ್ಲ, ಗೊತ್ತಾಗಲ್ವಾ ನಿಮ್ಗೆ, ಹೋಗ್ತಾರೆ ಅಂತ ಅವಾಜ್ ಹಾಕ್ಬೇಕು ನೀವು. ನಾವ್ ಹೋಗ್ಬಿಟ್ಟು ಜಾಗ ಸರಿ ಇಲ್ಲ, ಇಲ್ಲಿಂದ ಹೋಗಿ ಅಂತ ಹಿಂಗೆ ಹೇಳಿದ್ರೆ ನೀವು ಪೊಲೀಸ್ ಅನ್ಸಲ್ಲ, ಯಾವ ತರ ಅನ್ಸ್ತದೆ ಗೊತ್ತಾ ಅಂತ ಅಂದ್ಬಿಡ್ರು. ಆಮೇಲೆ ಅವಾಗ ನಮ್ಗೆ ಗೊತ್ತು. ಆಮೇಲೆ ಲುಕ್ಗಳು ಯಾವ ರೀತಿ ನೋಡ್ಬೇಕು, ಎಲ್ಲಿ ನೋಡ್ಬೇಕು. ಸಯಾಜಿ ಶಿಂದೆ ಇವರು ವೀರ ಕನ್ನಡಿಗದಲ್ಲಿ ವಿಲನ್ ಅವರು. ವೀರ ಕನ್ನಡಿಗ ವೀರ್ ಕನ್ನಡಿಗ ಅಂತ ಒಂದು ಇದು ಬಂತಲ್ಲ, ಪಿಕ್ಚರ್ ಬಂತಲ್ಲ, ಅದರಲ್ಲಿ ಅವರು ವಿಲನ್. ಅಂದ್ರೆ ಅವ್ರನ್ನ ನೋಡಿದ್ಮೇಲೆ ನಾನು ವೀರ ಕನ್ನಡಿಗ ನೋಡಿದ್ದು. ಅವರು ಆಕ್ಟಿಂಗ್ ಮಾಡೋ ಜೋಶು, ಆ ಹಿಂದಿ ಅವರು ಭಾರಿ ಒಂಥರ ಡೆಡಿಕೇಟೆಡ್, ಇದು ಮಾಡ್ಬೇಕಂದ್ರೆ ಆಗ್ಲೇಬೇಕು. ಈ ಆಶೀಶ್ ವಿದ್ಯಾರ್ಥಿ ಕೂಡ ಅಷ್ಟೇ. ಇವರು ಓಕೆ ಅಂದ್ಬಿಟ್ರು, ಓಂ ಪ್ರಕಾಶ್ ಅವರು ಒಂದ್ ಯಾವ್ದೋ ಶೂಟಿಂಗ್ ಮಾಡ್ತಿದ್ರು, ಓಕೆ 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 ಗುಡ್ ಅಂದ್ರು. ಗುಡ್ ನೈ ಕುಚ್ ನೈ ಅವ್ರಕ್ ಬರ್ಲಿಲ್ಲ, ಮೇರೆ ಕೋ ಯೇ ರೈಫಲ್ ಇದರಾನ ಬರಾಬರ್ ನೈ ಅವ್ರಕ್ ಅಂದ್ರು. ಅವಾಗ ಓಂ ಪ್ರಕಾಶ್ ಸರ ಬೈದಿದ್ದಾರೆ, ನಮ್ಮನ್ ಏನಪ್ಪ ಇವನು, ಆಯ್ತಪ್ಪ ಒನ್ ಮಾರ್ ಅಂತ ಅಂದ್ಬಿಟ್ಟು ಮತ್ತೆ ಟೇಕ್ ತಗೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಓನ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಅವ್ರು ಬಿಡಲ್ಲ.
ನನ್ಗೆ ವಿಲನ್ಗಳೇ ನನ್ಗೆ ಹೀರೋ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಕಲಿಯಕ್ ಸಿಕ್ಕಿರೋದೆಲ್ಲ ವಿಲನ್ಗಳನ್ನ ಅಬ್ಸರ್ವ್ ಮಾಡ್ತೀನಿ ನಾನು. ವಿಲನ್ಗಳು ಯಾವ ರೀತಿ ಇದು ಮಾಡ್ತಾರೆ, ಕಣ್ಣುಗಳಲ್ಲೇ ಯಾವ ರೀತಿ ಅವ್ರು ಆಕ್ಟಿಂಗ್ ಮಾಡ್ತಾರೆ, ಕಣ್ಣುಗಳಲ್ಲಿ ಏನೇನು ಹೇಳ್ಬೋದು, ಎಂತ ಎಂತ ವಿಷಯಗಳನ್ನ ಬರೀ ಕಣ್ಣಲ್ಲಿ ಎಷ್ಟು ಡೈಲಾಗ್ ಹೇಳ್ಬೋದು ಅಂತ ಎಲ್ಲ ನಾವು ಈ ಕಾಲಿಗೆ ಕೂತ್ಕೊಂಡಾಗ ಇದೆಲ್ಲ ಬರೀ ನಮ್ಗೆ ಇದೇ ಯೋಚನೆ. ಯಾವ ರೀತಿ ಅದ್ಯಾವುದು ಹಿಂದಿ, ನನಗೆ ಹಿಂದಿ, ಮರಾಠಿ, ಕನ್ನಡ ಈ ಮೂರು ಬರೋದ್ರಿಂದ ಮರಾಠಿಯಲ್ಲಿ ಕೆಲವೊಬ್ರು ಕಲಾವಿದರು ಇರ್ತಾರೆ, ಅದ್ಭುತವಾದ ಕಲಾವಿದರು ಇರ್ತಾರೆ. ಯಾರು ಸರ್ ಅವ್ರ ಹೆಸರು ಕೇಳ್ಬೋದಾ? ಸುಮಾರು ಈ ಕಾಮಿಡಿ ಕಿಲಾಡಿಯಲ್ಲಿ ಇಲ್ಲಿ ಹೆಂಗ್ ಇದು ಮಾಡ್ತಾರಲ್ಲ ಹಂಗೆ ಸುಮಾರು ಅಲ್ಲಿ ಹಿಂದಿ ಮರಾಠಿಯಲ್ಲೆಲ್ಲ ಮಾಡ್ತಾರೆ. ಅವರು ಯಾವ ತರ ಟೈಮ್ ಸೆನ್ಸು ಮತ್ತೆ ಕಾಮಿಡಿ ಕಿಲಾಡಿಯಲ್ಲಿನೂ ಎಷ್ಟೋ ಕಲಾವಿದರು ಇದ್ದಾರೆ, ಮಾಡ್ತಾರೆ. ಬಟ್ ಅವ್ರನ್ನ ಸಿನಿಮಾದಲ್ಲಿ ತಗೊಂಡ್ ಬಂದಾಗ ಅದ್ ಯಾಕೋ ಗೊತ್ತಿಲ್ಲ, ಒಂದು 30-40% ಡೌನ್ ಆಗ್ತಾರೆ. ಅವ್ರು ತೋರಿಸೋ ರೀತಿನೇ ಹಂಗೋ ಅಥವಾ ಏನ್ ಕ್ಯಾಮ್ರಾ ತರ ವರ್ಕೋ ಏನೋ ಗೊತ್ತಿಲ್ಲ, ಆ ರೀತಿ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಹಿಂದೆ ಬಂದವರು ಎಷ್ಟೋ ಆರ್ಟಿಸ್ಟ್ಗಳು ನಮ್ ಮುಂದೆ ಹೋಗ್ಬಿಟ್ಟು ಈಗ ಅಷ್ಟು ಫಾಸ್ಟ್ ಆಗಿ ಹೋಗಿ ಮತ್ತೆ ಕೆಲಸ ಇಲ್ಲದೆ ಹಂಗೆ ಕೂತ್ಕೊಂಡವ್ರು ಇದ್ದಾರೆ. ಈ ಸಪೋರ್ಟಿಂಗ್ ರೋಲ್ ನಾವು ಬಂದಾಗ ಒಂದು ಹೀರೋ ರೇಂಜ್ಗೆ ಅಂದ್ರೆ ಹೀರೋ ವಯಸ್ಸಲ್ಲಿ ಬಂದವ್ರು ನಾವು. ಹೀರೋ ವಯಸ್ಸಲ್ಲಿ ಬರೀ ಟ್ರೈ ಪ್ರಾಕ್ಟೀಸ್ ಅಂತ ಬಂದವರು ಈಗ ಸೈಡ್ ಅಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಾ ಇದೀವಿ. ಈಗ ನಮ್ ಖುಷಿ ಇದೆ ಸಪೋರ್ಟಿಂಗ್ ರೋಲ್ ಮಾಡೋದ್ರಲ್ಲಿ ನಾವು ಎಂತ ವೆರೈಟಿ ಕೊಡ್ಬೋದು, ಯಾವ ರೀತಿ ಇದು ಮಾಡ್ಬೋದು ಅಂತ. ಇನ್ನು ನಮಗೆ ಅಂತ ಒಂದು ಸಪೋರ್ಟಿವ್ ಆಗಿ ಗಾಡ್ ಫಾದರ್ ತರ ಯಾರೂ ಇಲ್ಲ, ಇಲ್ಲಿವರೆಗೂ ಯಾರು ಇಲ್ಲ ಸರ್. ಮತ್ ನಾನು ಜೀವನದಲ್ಲಿ ಇಲ್ಲಿವರೆಗೂ ಯಾರಿಗೂ ಬಕೆಟ್ ಹಿಡಿದಿಲ್ಲ, ಅದಕ್ಕೆ ನಾವು ಇಲ್ಲೇ ಇದೀವಿ ಇನ್ನ. ಒಂದು ಇನ್ನೊಂದು ನಮ್ಗೆ ಯಾರು ಕರೆದು ಯಾರು ಚಾನ್ಸ್ ಕೊಡಲ್ಲ, ಅದು ಗೊತ್ತು. ಇದ್ರಲ್ಲೇ ಸ್ವಲ್ಪ ತಗ್ಗಿ ಬಗ್ಗಿ ಇರ್ಬೇಕು, ಆದ್ರೆ ತೀರಾ ಚಾನ್ಸ್ ಕೊಡಿ, ಬೇಕಾದ್ರೆ ದುಡ್ಡೆಲ್ಲ ನೀವೇ ತಗೊಳ್ಳಿ, ಆ ಮಟ್ಟಕ್ಕೆ ನಾವು ಎಲ್ಲೂ ಇಳಿದಿಲ್ಲ. ಬೇಕಾದ್ರೆ ತುಂಬಾ ನನಗೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಫ್ರೀ ಆಗಿ ಮಾಡಿದೀನಿ. ಆ ಕ್ಯಾರೆಕ್ಟರ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಎಷ್ಟೋ ಶಾರ್ಟ್ ಫಿಲ್ಮ್ಗಳು ನಾವು ಎಷ್ಟೋ ಪಾಪ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದೀವಿ, ಕ್ಯಾರೆಕ್ಟರ್ ಮಾಡಿದೀವಿ. ಆಮೇಲೆ ಅಲ್ಲಿ ನಾವು ಏನಾದ್ರು ಡೈರೆಕ್ಟರ್ಗೆ ಹೇಳ್ಬೋದು, ಸರ್ ಈ ಕ್ಯಾರೆಕ್ಟರ್ ಅಲ್ಲಿ ನಾವು ಈ ತರ ಒಂದು ಡೈಲಾಗ್ ಆಡ್ ಮಾಡ್ಲಾ, ಮಾಡಿ ಸಾರ್ ಅಂತಾರೆ ಅವರು. ಅದೇ ದೊಡ್ಡವ್ರಿಗೆ ಆದ್ರೆ ನಾನೇನ್ ಹೇಳ್ತೀನಿ ಅದನ್ನ ಮಾಡ ಅಂತಾರೆ. ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ಪಾಪ, ನಮ್ಮ ಇದೇ ಬೇರೆ. ಈ ಶಾರ್ಟ್ ಫಿಲ್ಮ್ ಅವರಿಗೆ ನಾವು ಏನಾನ ಹೇಳ್ಬೋದು, ನಮ್ಗಿಂತ ಜೂನಿಯರ್ ಆರ್ಟಿಸ್ಟ್ ಡೈರೆಕ್ಟರ್ಗಳಿಗೆಲ್ಲ ಹೇಳ್ಬೋದು. ಸೊ ಹೇಳಿ ನಾವೀಗ ಹೊಸ ಬ್ಯಾನರ್ ಅಲ್ಲೆಲ್ಲ ಒಳ್ಳೊಳ್ಳೆ ರೋಲ್ಗಳು, ಒಳ್ಳೊಳ್ಳೆ ಚಾನ್ಸ್ಗಳು ಗಿಟ್ಟಿಸ್ಕೊಂಡಿದೀವಿ, ಸಿಗ್ತಾ ಇದೆ. ಇವಾಗ ಒಂದು ಕರಳೆ ಅಂತ ಒಂದು ಮೂವಿ, ಅದ್ಭುತವಾದ ಮೂವಿ. ಆ ಮೂವಿ ರಿಲೀಸ್ ಆದಾಗ ನೋಡ್ಬೇಕು ಸರ್, ಅಂತ ಒಂದು ಇನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ. ಅದು ಚೈನಾ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಕರಳೆ ಅಂತ. ಕರಳೆ ಅವಿರಾಮ್ ಕಂಠೀರವ ಅವರು ನಿರ್ದೇಶನ ಮಾಡಿದ್ದಾರೆ. ಅವರು ಕನ್ನಡ ದೇಶದೋಳ್ ಅಂತ ಒಂದು ಮೂವಿ ಮಾಡಿದ್ರು. ಕನ್ನಡ ದೇಶದೋಳ್. ಆ ಮೂವಿಯಲ್ಲಿ ನನಗೆ ಒಂದು ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ನನ್ಗೆ ಅವರು ಕಾಂಟ್ಯಾಕ್ಟ್ ಆಗಿ ಲಾಸ್ಟ್ ಒಂದೇ ಒಂದು ಸೇಟು ರೋಲ್ ಕೊಟ್ಟಿದ್ರು. ಹಿಂದಿ ಕನ್ನಡ ಮಾತಾಡೋರು ಬೇಕು ಅಂತ. ನನಗೆ ಹಿಂದಿ ಕನ್ನಡ ಶೇಟುಗಳ ಭಾಷೆ ಲ್ಯಾಂಗ್ವೇಜ್ ಯಾವ ರೀತಿ ಮಾತಾಡ್ತಾರೆ ಅದನ್ನ ಮಾತಾಡಿ ಒಳ್ಳೆ ಇದನ್ನ ಮಾಡಿದೆ ಅದರಲ್ಲಿ. ಆ ಸೀನಲ್ಲಿ ಎಲ್ಲಿ ಹೋಗಿದ್ರಿ ಸರ್ ನೀವು ಇಷ್ಟು ದಿವಸ ಅಂತೆಲ್ಲ ಪಾಪ ಕೇಳಿ ಇದು ಮಾಡಿದ್ರು. ಅವರು ಒಳ್ಳೆ ಇದು ಸ್ವಲ್ಪ ಹೊಸಬರಿಗೆ, ಹೊಸ ಕಲಾವಿದರಿಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಬ್ಯಾಕ್ ಬೋನ್ ಆಗಿ ನಿಲ್ತಾರೆ. ಇವ್ನ ಕಡೆಯಿಂದ ಮಾಡಿಸ್ತೀನಿ ನಾನು ಅಂತ ಒಂದು ಹಠ ತೊಟ್ಟು ಮಾಡಿಸ್ತಾರೆ ಅವರು. ಅಂತ ಇದು ಕನ್ನಡ ದೇಶದವ್ರು ಮಾಡಿದ್ರು. ಆಮೇಲೆ ಇನ್ನೊಂದು ಕಲಿವೀರ ಅಂತ ಒಂದು ಮಾಡಿದ್ರು. ಕಲಿವೀರತ್ತು ಅದು ತುಂಬಾ ಇದಾಯ್ತು. ಬಟ್ ಏನು ಅಂದ್ರೆ ಹೊಸಬರಿಗೆ ಇಂಡಸ್ಟ್ರಿಯಲ್ಲಿ ಇರ್ಲಿಕ್ಕೆ ಅವ್ರನ್ನ ಒಂದು ಸ್ಟೇಬಲ್ ಆಗಕ್ಕೆ ಯಾರು ಇದಾಗ್ತಾ ಇಲ್ಲ. ಹೊಸಬರಿಗೆ ಅಂದ್ರೆ ಈಗ ಟಿವಿ ಮಾಧ್ಯಮ ಆಗ್ಲಿ ಇನ್ನೊಂದಾಗ್ಲಿ ಇವೆಲ್ಲ ಬಂದಿರೋದ್ರಿಂದ ಬರುತ್ತೆ ಬಿಡ್ರಿ, ಟಿವಿಗೆ ಬರುತ್ತೆ ಅನ್ನೋ ಒಂದು, ಥಿಯೇಟ್ರಿಗೆ ಬರ್ದ್ರೆ ಬರುತ್ತೆ ಅನ್ನೋದೊಂದು. ಅವಾಗಿನ ತರ ಹುಚ್ಚಿಲ್ಲ, ನಾವು ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅನ್ನೋ ಹುಚ್ಚಿಲ್ಲ. ಆಮೇಲೆ ನಮ್ಮವರೆಲ್ಲ ಹೊಸಬ್ರನ್ನ ಹಾಕೊಂಡ್ ಮಾಡೋದ್ರಿಂದ ಸ್ವಲ್ಪ ಓಡೋದ್ ಕಷ್ಟನೇ. ಅದರಲ್ಲಿ ಒಳ್ಳೆ ಪಾತ್ರ ನಂದು ಒಂದು ಕರಳೆ ಇದರಲ್ಲಿ ಒಳ್ಳೆ ಪಾತ್ರ ಇದೆ. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಇನ್ನ ಒಂದು 80% ಶೂಟಿಂಗ್ ಇದೆ, ನಡೀತಾ ಇದೆ. ಅದು ಮದ್ದೂರ್ ಸೈಡ್ ಎಲ್ಲ ನಡೀತಾ ಇದೆ. ವಿಶೇಷವಾದ ಸ್ಟೋರಿ, ಅಂತ ಸ್ಟೋರಿ ನಾನು ಇಲ್ಲಿವರೆಗೂ ಕೇಳಿಲ್ಲ. ಮತ್ತ ಅಂತ ಪಾತ್ರನು ನನಗೆ ಇಲ್ಲಿವರೆಗೂ ನಾನು ಮಾಡಿಲ್ಲ. ಅಂತ ಒಂದು ಪಾತ್ರ, ಎಲ್ಲಾ ರಸಗಳು ಇದೆ ಅದರಲ್ಲಿ, ದುಃಖ, ನೋವು, ಕಾಮಿಡಿ ಎಲ್ಲ ಇದೆ. ಸೊ ಅಂತ ಒಂದು ಪಾತ್ರ ರಸಗಳು ಇದೆ.
ನನ್ನ ಒಂದು ಪಾತ್ರದಲ್ಲಿ ಇದೆ ಅಂದ್ರೆ ಇನ್ನು ಕತೆ ವಿಶೇಷವಾಗಿದೆ. ಆಮೇಲೆ 2 ಲ್ಯಾಂಗ್ವೇಜ್ ಅಲ್ಲಿ ಆಗ್ತದೆ. ಮೇನ್ ಅಂದ್ರೆ ಚೈನಾದಲ್ಲಿ ಇದಾಗ್ತಾ ಇದೆ ಅಂದ್ರೆ ಅದನ್ನ ನಾವು ಇಲ್ಲೇ ಕೂತ್ಕೊಂಡು ಪ್ರಚಾರ ಮಾಡೋರು ನೋಡಿ ಎಷ್ಟು ಕಷ್ಟಪಟ್ಟು ಪ್ರಚಾರ ಮಾಡ್ತಾರೆ. ನಾವು ಅಲ್ಲದೊಂದು ಪಾತ್ರ ಮಾಡಿದ್ರೆ ಈ ಹುಡುಗ ಯಾರ ಅಂತ ಬಂದ್ರೆ ಅಲ್ಲೇ ನಮ್ ಪೇಮೆಂಟ್ ಬಂದ್ಬಿಡ್ತು. ಎಷ್ಟ್ ಚೆನ್ನಾಗ್ ಮಾಡಿದಾನೆ ಇವನ್ ಯಾರು ಅಂತ ಕೇಳಿದ್ರೆ. ಸೊ ಅಂತ ಒಂದು ಒಳ್ಳೆ ಚಿತ್ರಗಳು ಮಾಡ್ತಾ ಇದೀವಿ. ಆಮೇಲೆ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಅವರು ಲಾಯರ್ ಬೇಸಿಕಲಿ ಅವರು ಸುಮಾರು ಬ್ಯಾಕ್ ಟು ಬ್ಯಾಕ್ ಪಿಕ್ಚರ್ ಮಾಡ್ತಾ ಇದಾರೆ. ರಕ್ಷಕ ಅಂತ ಮಾಡಿದ್ರು, ರಕ್ಷಕ 2 ಅಂತ ಇವಾಗ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ ಈಗ. ಆಮೇಲೆ ಇದ್ಯಾವುದು ಇನ್ನೊಂದು ಯಾವ್ದೋ ಮೂವಿ ಮಾಡಿದ್ರು, ದೊಡ್ಡಣ್ಣ ಪುಟ್ಟಣ್ಣ. ಇದು ದೊಡ್ಡಣ್ಣ ಪುಟ್ಟಣ್ಣ 100 days ಓಡಿಸಿದ್ರು, ರಕ್ಷಕನ 100 days ಓಡಿಸಿದ್ರು. ಒಂದೇ ಥಿಯೇಟರ್ ಅಲ್ಲಿ ಓಡಿಸ್ತಾ ಇದ್ದಾರೆ. 100 days ಎಬಿಲಿಟಿ ಬರ್ಲಿ, ಏನೋ ಒಂದ್ ಇದಾಗ್ಲಿ ಅನ್ನೋಂಗೆ. ಆಮೇಲೆ ಇವಾಗ ಗುಲಾಬಿ ಅಂತ ಒಂದು ಮೂವಿ ಮಾಡಿದ್ದಾರೆ. ಇವು ಅಷ್ಟು ಫಿಲಮ್ಗಿಂತ ಈ ಗುಲಾಬಿ ಮೂವಿಯಲ್ಲಿ ಇನ್ನ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ. ಬಟ್ ಅವರು ನೋಡಿ ಈ ಸುಮಾರು ಫಿಲಮ್ ಹೊಸವ್ರು ಮಾಡೋ ಫಿಲಮ್ಗಳಿಗೆ ಸ್ಟಾರ್ಟಿಂಗ್ ಇರೋ ಜೋಶು ಎಂಡ್ವರೆಗೂ ಇರಲ್ಲ. ಇವ್ರ ಪಾಪ ಡಿಸ್ಟ್ರಿಬ್ಯೂಷನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೀರಿಯನ್ಸ್ ಇದೆ ವಿಜಯ್ ಕುಮಾರ್ ಅವ್ರಿಗೆ. ಹಂಗಾಗಿ ಅವರು ರಿಲೀಸ್ 100% ಮಾಡ್ತಾರೆ. ಅವ್ರಿಗೆ ಆ ಟೆಕ್ನಿಕ್ ಇದೆ. ರಿಲೀಸು ಮಾಡ್ತಾರೆ, ಓಡಿಸ್ತಾರೆ 100 days ಎಲ್ಲ ಏನೋ ಮಾಡಿ ಫೈಟ್ ಮಾಡಿ ಓಡಿಸ್ತಾರೆ. ಒಂದು ಥಿಯೇಟರ್ ಸಿಕ್ಕರೆ ಸಾಕು ಅಂತಾರೆ ಅವ್ರು. ಒಂದ್ ಥಿಯೇಟರ್ ಒಂದ್ ಶೋ ಸಿಕ್ಕರೆ ಸಾಕು ಓಡಿಸ್ತಾರೆ. ಸೊ ಆ ರೀತಿ ಒಂದು ಇರೋದ್ರಿಂದ ಅಲ್ಲಿ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ನಾವ್ ಎಷ್ಟೋ ಫಿಲಮ್ಗಳು ಮಾಡಿದ್ರೆ ಇನ್ನ ಡಬ್ದಲ್ಲಿ ಇದಾವೆ, ರಿಲೀಸ್ ಆಗಿಲ್ಲ. ಏನ್ ಮಾಡ್ತೀರಾ? ರಿಲೀಸ್ ಆದ್ರೂ ಒಂದು ದಿನಕ್ಕೆ ಡಮ್ ಹೋಗ್ಬಿಡ್ತವೆ. ಯಾರು ನೋಡ್ತಾರೆ? ನಾವ್ ಹೇಳ್ಕೊಳಕ್ಕೆ ಒಂದ್ 24-40 ಫಿಲಮ್ ಮಾಡಿದೀವಿ ಅಂತ ಹೇಳ್ಕೋಬಹುದು. ಅದ್ರಲ್ಲಿ ಡಬ್ಬದಲ್ಲಿ ಬಿದ್ದಿದ್ದೆಷ್ಟು, ಅದು ರಿಲೀಸ್ ಆಗಿ ಒಂದಿನ ಓಡಿ ಹೋಗಿದ್ದೆಷ್ಟು? ಹೌದಾ ಅಂತ ಅದು ಆ ಥರದ್ದೊಂದು ಪಿಕ್ಚರ್ ಇತ್ತಾ ಮಾಡಿದೀರಾ ಅಂತ ಹಂಗೆಲ್ಲ ಕೇಳ್ತಾರೆ. ಈಗ ನಾವೆಂತ ಕಲಾವಿದ್ರು, ನೀನ್ ಎಲ್ಲೋ ನೋಡಿದೀನಲ್ಲ ಅನ್ನೋ ಕಲಾವಿದ್ರು ನಾವೀಗ. ನಿಮ್ನ ಇಲ್ಲೇ ನೋಡಿದೀನಿ ಅನ್ನೋ ಕಲಾವಿದ್ರು ನಾವಿನ್ನೂ ಆಗಿಲ್ಲ. ನಾವಿನ್ನೂ ಬಚ್ಚಾಗಳು ಸರ್. ಇದ್ರಲ್ಲಿ ಎಲೆಮರೆಕಾಯಿ ಜೀವನದಲ್ಲಿ ನಾವಿನ್ನ ಸುಮಾರು ಮೆಟ್ಲುಗಳು ಹತ್ತಬೇಕು, ಸುಮಾರು ಜೊತೆ ಮಾಡ್ಬೇಕು. ದೊಡ್ಡ ದೊಡ್ಡ ಬ್ಯಾನರಲ್ಲೂ ಕೂಡ ಮಾಡಿದೀವಿ. ಈಗಿನ ಏಜೆಂಟ್ಗಳು ಅಂತ ಹೇಳಿದ್ನಲ್ಲ, ಆರ್ಟಿಸ್ಟ್ ಕೋಆರ್ಡಿನೇಟರ್, ಆ ಕೋಆರ್ಡಿನೇಟರ್ ಇಂದನೂ ಕೆಲವೊಂದು ಒಳ್ಳೆ ಚಾನ್ಸ್ಗಳು, ಪಾತ್ರಗಳು ಸಿಗ್ತವೆ. ಅವ್ರಿಗೆ ತಲೆ ಜವಾಬ್ದಾರಿ ಇರುತ್ತೆ, ಏನ್ ಮಾಡೋದು, ಈ ಪಾತ್ರಕ್ಕೆ ಯಾರೊಬ್ರು ಬೇಕಂತ ಇದಾರಲ್ಲ ಅಂತ. ಅವ್ರ ಕಡೆಯಿಂದನೂ ಕೆಲವೊಂದ್ಸರಿ ಸಿಗ್ತದೆ. ಕಡಿಮೆ ಪೇಮೆಂಟ್ ಆಗ್ಲಿ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದ್ರೆ, ಈಗ ನಾವು ಅಂತ ಕಡಿಮೆ ಪೇಮೆಂಟ್ ಅಲ್ಲಿ ಶಿವರಾಜ್ ಕುಮಾರ್ ಕಾಂಬಿನೇಷನ್ ಅಲ್ಲಿ ಒಂದ್ ಸೀನ್ ಸಿಕ್ಕಿದ್ರೆ ನಮ್ಗೆ ಎಷ್ಟಿದು, ನೀವ್ ಯಾರಿಂದ ಬಂದಿದ್ದೀರಾ, ಏಜೆಂಟ್ ಕಡೆಯಿಂದನ, ಸಂಬಳ ಎಷ್ಟು, ಏನ್ ತಗೊಂಡಿದ್ದೀರಾ, ಊಟ ಏನ್ ಮಾಡಿದಿರ ಅಂತ ಯಾರು ಕೇಳಲ್ಲ. ಆ ಸೀನ್ ನೋಡ್ಬಿಟ್ರೆ ಏನ್ರಿ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ರಲ್ರಿ ಅಂತಾರೆ. ಸೊ ಈ ಕಲಾವಿದನ ಈ ಒಂದು ಒದ್ದಾಟ ಇದೆಯಲ್ಲ, ಈ ಅಳಲು ಇದೆಯಲ್ಲ, ಎಷ್ಟೋ ಕಡೆ ಪೇಮೆಂಟ್ಗಳು ಮೋಸ ಆಗ್ತದೆ. ಕೊಡ್ತೀನಿ ಅಂತ ಹೇಳ್ತಾರೆ, ಕೊಡಲ್ಲ. ಕೊಡೋರು ಕೊಡ್ತಿರ್ತಾರೆ, ಇವರು ದೇವ್ರು ಕೊಟ್ರೆ ಪೂಜಾರಿ ಕೊಡಲ್ಲ ಅಂತ ಇರ್ತದೆ. ಹಂಗಾಗತ್ತೆ. ಕೆಲವೊಂದ್ ಕಡೆ ಅಂತೂ ನನ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಾಗಿದೆ ಅಂದ್ರೆ, ಒಂದು ಯಾವ್ದೋ ಇನ್ಸ್ಪೆಕ್ಟರ್ದು ಪಾತ್ರ ಒಂದು ಸೀರಿಯಲ್ ಅಲ್ಲಿ, ಸೀರಿಯಲ್ ಬೇಡ, ಹೆಸರು ಬೇಡ, ಇನ್ಸ್ಪೆಕ್ಟರ್ ಪಾತ್ರ ಕರೆದಿದ್ದಾರೆ. ಕಾಸ್ಟ್ಯೂಮ್ ದುಡ್ಡು ಕೊಡ್ತಾರೆ, ಕಾಸ್ಟ್ಯೂಮ್ ಅವ್ರದ್ದೇ. ಕಾಸ್ಟ್ಯೂಮ್ ಹಾಕೊಂಡಿದೀನಿ, ಎಲ್ಲ ಹಾಕೊಂಡಿದೀನಿ, ಟಿಫನ್ ಮಾಡಿದೀನಿ, ಕೂತ್ಕೊಂಡು ಒಬ್ರು ಬರ್ತಾರೆ. ಇನ್ಸ್ಪೆಕ್ಟರ್ ಡ್ರೆಸ್ ಮೇಲೆ ಬಂದ್ರು. ಅವರು ಬಂದು ಒಳಗಡೆ ಹೋದ್ರು, ಆಕ್ಟಿಂಗ್ ಮಾಡಿದ್ರು, ಬಂದ್ರು. ಈಗ ಕಂಠೀರವದಲ್ಲಿ ಮಾಡಿ ಹೋದ್ರು. ಆಮೇಲೆ ನಾನು ಊಟ ಆಯ್ತು, ಸರ್ ನಮ್ದು ಇನ್ನ ಯಾವಾಗ ಡೈಲಾಗ್ ಶೀಟು ಕೊಟ್ಟಿಲ್ಲ ಅಂದ್ರೆ, ನೀವು ಅಲ್ಲ ರೀ, ಒಬ್ರು ಯಾರೋ ಬಂದ್ ಮಾಡಿ ಹೋದ್ರಲ್ಲ ನೀವು ಅಂದ್ರು. ನನಗೆ ಡ್ರೆಸ್ ಕೊಟ್ಟವ್ರು ಅವ್ರೆ, ಡ್ರೆಸ್ ಮಾಡಿದವ್ರು ಅವ್ರೆ, ಎಲ್ಲ ಕೂತ್ಕೊಂಡಿದೀನಿ, ಹೋಗ್ತಾ ಬರ್ತಾ ನೋಡಿದ್ದಾರೆ, ಟೀ ಕಾಫಿ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಖರ್ಚಾಗಲ್ವಾ? ಮತ್ತೆ ಯಾರೋ ಬಂದ ಹೋದ ಮಾಡ್ದ ಅಂದ್ರೆ ಹೆಂಗೆ ಸರ್ ಅಂತಂದೆ. ಅದ್ರಲ್ಲಿ ಅಲ್ಲೇ ಒಬ್ರು ಅಸೋಸಿಯೇಟ್ ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಫೋನ್ ಮಾಡಿ ಕರ್ಸಿ ಅವ್ರ ಡೈಲಾಗ್ ಶೀಟ್ ಕೊಟ್ಟು ಮಾಡಿಸಿ ಕಳ್ಸಿಬಿಟ್ಟಾರ. ಅವ್ರನ್ನ ಪೇಮೆಂಟ್ ಇಲ್ಲ, ಏನೂ ಇಲ್ಲ ಅವನಿಗೆ. ಇವ್ರಿಗೆ ಪೇಮೆಂಟ್ ಕೊಡ್ಬೇಕಲ್ಲ ಅಂತ. ಬಟ್ ನನ್ ಕರ್ಸ್ಬಾರ್ದಿತ್ತು. ಒಂದು ಕರ್ಸಿದ್ಮೇಲೆ ನನ್ಗೆ ಏನೋ ಇದು ಮಾಡ್ಬೇಕಲ್ಲ. ಆಮೇಲೆ ಸಾರಿ ಸರ್, ನಾನ್ ನಿಮ್ಗೆ ಮಾಡಿಸ್ಬೇಕಿತ್ತು, ನೀವು ಮಿಸ್ ಆಗ್ಬಿಟ್ರಿ, ಯಾರೋ ಬಂದ್ಬಿಟ್ಟು ಮಾಡ್ಬಿಟ್ರು ಅವರು ಇವರು ಅಂತ ಇದು ಮಾಡಿದ್ರು. ಅದು ನಂಗೆ ಗೊತ್ತಿಲ್ಲ ಸರ್, ನಾನು ಮಾಡ್ಬೇಕು ಅಂತ ಬಂದೆ, ಇಷ್ಟೆಲ್ಲ ವೇಟ್ ಮಾಡಿ ಕೂತ್ಕೊಂಡಿದ್ದೀನಿ. ಇವಾಗ ನೀವು 4 ಗಂಟೆಗೆ ಇಲ್ಲ ಅವು ಅಂತಂದ್ಬಿಟ್ಟು ನಾನು ಏನ್ ಮಾಡ್ಲಿ ಸರ್, ನನ್ನ ಪೇಮೆಂಟ್ ನಂಗೆ ಬೇಕು ಸರ್ ಅಂತ. ಅವ್ರಿಗೆ ಪೇಮೆಂಟ್ ಕೊಡ್ಬೇಡ, ಅದು ಯಾರವರು, ಅವ್ರಿಗೆ ಪೇಮೆಂಟ್ ಕೊಡ್ಬೇಡ. ಇಲ್ಲ ಸರ್, ಅವ್ರ ಪೇಮೆಂಟ್ ಇರ್ಲಿಲ್ಲ ಅಂತಂದ್ರು. ಆ ಪೇಮೆಂಟ್ ಇರ್ಲಿಲ್ಲ ಅಲ್ವಾ, ಈ ಹುಡುಗನಿಗೆ ಹೆಸರು ಹಾಕ್ಬಿಟ್ಟು ಪೇಮೆಂಟ್ ಕೊಟ್ಟು ಕಳ್ಸ್ಬಿಡಿ. ಸರ್ ನನ್ನ ಮಿಸ್ಟೇಕ್ ತಪ್ಪಾಯ್ತು, ನೆಕ್ಸ್ಟ್ ಟೈಮ್ ನಿಮ್ಗೆ ಒಳ್ಳೆ ಚಾನ್ಸ್. ನೆಕ್ಸ್ಟ್ ಟೈಮ್ ಬಿಡಿ ಸರ್, ನೀವು ಇವಾಗ್ಲೇ ಈ ರೀತಿ ಇದು ಮಾಡ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಬೇಜಾರಾಗ್ಬಿಡ್ತು.
ಆಯ್ತು ಅಂತ ಪೇಮೆಂಟ್ ಕೊಟ್ರು. ಅವಾಗ ಸ್ಪಾಟ್ ಕ್ಯಾಶ್, ಇವಾಗ ಸ್ವಲ್ಪ ಲೇಟ್ ಮಾಡ್ತಾ ಇದಾರೆ. ತಗೊಂಡೆ ಬಂದೆ. ಇನ್ನೊಂದ್ ಸರಿಗೆ ಅದೇ ತರಾನೇ ಪೊಲೀಸ್ ಡ್ರೆಸ್, ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಇದು ಮಾಡಿದೀನಿ. ಅವಾಗ್ಲೂ ಅಷ್ಟೇನೆ ಡೈಲಾಗ್ ಎಲ್ಲ ಕೊಟ್ಟಿದ್ದಾರೆ. ಡೈಲಾಗ್ ಎಲ್ಲ ನಾನ್ ಮಾಡ್ತಾ ಇದ್ದೀನಿ. ಅವನ್ ಯಾವನೋ ಇನ್ನೊಬ್ಬನ್ ಬಂದ್ಬಿಟ್ಟು, ಸರ್ ನೀವು ಹಿಂಗ್ ಕೆಲಸ ಮಾಡಿ, ಡೈರೆಕ್ಟ್ರೆ ಹಿಂಗ್ ಕೆಲಸ ಮಾಡಿ, ಹಿಂಗ್ ಯೋಚನೆ ಮಾಡಿ, ಇವ್ರಿಗೂ ಪಿ ಸಿ ಡ್ರೆಸ್ ಕೊಡು ಅಂದ್ರು. ಪಿ ಸಿ ಡ್ರೆಸ್ ಹಾಕೊಂಡೆ. ಡೈಲಾಗ್ ಅದೇ ಇರುತ್ತಲ್ಲ ಅಂತ ನಾನು. ಆಮೇಲೆ ನೋಡು ಇನ್ನೊಬ್ಬನಿಗೆ ಡ್ರೆಸ್ ಹಾಕ್ಸ್ಬಿಟ್ಟು ಆ ಡೈಲಾಗ್ ನೀವು ಹೇಳಿ ಅಂತ ಅವ್ರಿಗೆ ಕೊಟ್ಬಿಟ್ರು. ಅವ್ರು ಯಾರೋ ಅವ್ರಿಗೆ ತುಂಬಾ ಕ್ಲೋಸ್ ಅಂತೆ ಡೈರೆಕ್ಟರ್ಗೆ. ಅಲ್ಲಿ ಬಂದ್ಬಿಟ್ಟು ಅವರು ಡೈಲಾಗ್ ಎಲ್ಲ ಇದ್ ಮಾಡಿದ್ರು. ಹೊಡೆದ್ರು ಡೈಲಾಗ್ ತುಂಬಾ ಸೈಕಲ್ ಹೊಡೆದ್ರು. ಕ್ಯಾಮ್ರಾಮನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಕ್ಯಾಮ್ರಾಮನ್ ಮತ್ತೆ ಡೈರೆಕ್ಟರ್ ಅಂದ್ರೆ ಗಂಡ ಹೆಂಡ್ತಿದ್ದಂಗೆ. ಗಂಡ ಹೇಳ್ಬಿಟ್ಟವನಲ್ಲ, ನಾನ್ ಇನ್ನೇನ್ ಮಾಡ್ಲಿ, ಯಜಮಾನ್ರು ಹೆಂಗ್ ಮಾಡಿದಾರೆ ಹಂಗೆ ಅಂತ ಅಂದಂಗೆ ಇವ್ರು. ಸರಿ ಏನ್ ಮಾಡೋದು ಅಂತ ಇದ್ರೆ ಹೆಂಗೋ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಒಬ್ರಿಗೊಬ್ರ ಮಕ, ಡೈರೆಕ್ಟ್ರು ಕ್ಯಾಮ್ರಾಮನ್ ಮಕ ನೋಡಿದ್ರು. ಅವ್ರು ಹೇಳ್ಬಿಟ್ರು, ಸರ್ ಏನ್ ಸರ್ ಇದು ಅಂತ ಅಂದ್ಬಿಟ್ರು. ಸರಿ ಅವನು ಇದ್ ಮಾಡ್ಬಿಟ್ಟು, ಸೂಪರ್ ಸರ್ ಹಂಗೆ ಅಂತ ಮಾಡಿ ಅವನು ಫುಲ್ ಖುಷಿಯಾಗಿ ಹೋಗ್ಬಿಟ್ಟ. ನಾನು ಮಾತಾಡ್ಸಿದೆ, ಎಲ್ಲೋ ಯೂಸ್ ಆಗತ್ತೆ, ನಮಸ್ಕಾರ ಸರ್, ಏನ್ ಸರ್ ನೀವು ಹಂಗೆ ಅಂತ ನಮಸ್ಕಾರ ಮಾಡಿ ಹಂಗೆ ಕಳ್ಸಿಕೊಟ್ಟಾದ್ಮೇಲೆ ಅದೇನ್ ಡೈಲಾಗ್ ಇತ್ತಲ್ಲ ಅಷ್ಟು ಡೈಲಾಗ ನನ್ನ ಕಡೆಯಿಂದನೇ ಹೇಳಿಸಿದ್ರು. ಮತ್ತೆ ಅವನಿದಾನೆ, ಅವನು ಸುಮ್ಮನೆ ಹಿಂಗ್ ಬಂದ ಹಿಂಗ್ ಹೋದ. ಇವನೊಬ್ಬ ಇನ್ಸ್ಪೆಕ್ಟರ್ ಶಾರ್ಟ್ ಟೆಂಪರು, ಅವ್ನ್ ಕೆಲ್ಸ ಆಗ್ಬೇಕು ಅಷ್ಟೊಂದು ಬಿಂಬಿಸಿದ್ರು. ಅವನು ಹೊರಗಡೆ ಹೋಗ್ಬಿಟ್ಟ. ಬನ್ನಿ ಸರ್, ಓಕೆ ಸ್ಟೇಷನ್ ಕಡೆ ಹುಷಾರಪ್ಪ ಅಂದ್ಬಿಟ್ಟು ಹೋಗ್ತಾನೆ ಅವನು. ಅಷ್ಟೇ ಆ ಸೀನ್ ತಗೊಂಡ್ರು. ನನಗೆ ಫೋನಲ್ಲಿ ಸೀನು, ನೀನು ಇಷ್ಟು ಡೈಲಾಗ್ ಹೇಳಿದ್ಯಲ್ಲ, ಇಷ್ಟು ಡೈಲಾಗ್ ನೋಡ್ಕೊಂಡಿದ್ಯಲ್ಲ, ಅಷ್ಟು ಡೈಲಾಗ್ ಅಲ್ಲಿ ಏನ್ ಹೇಳ್ಬೇಕು? ಫೋನ್ ತಗೋಬೇಕು, ಫೋನಲ್ಲಿ ಹೇಳಿದ್ರೆ ಹ್ಞೂ ಸರ್, ಎಸ್ ಸರ್ ಸಾಹೇಬ್ರು ಏನ್ ಹೇಳಿದಾರೆ ಗೊತ್ತಾ ಅನ್ನೋದು ಆ ಡೈಲಾಗ್ ಹೇಳೋದು. ಸಾಹೇಬ್ರ ಡೈಲಾಗ್ ನಾವು ಅಲ್ಲಿ ಹೇಳೋದೀಗ, ಸಾಹೇಬ್ರು ಫೋನಲ್ಲಿ ಹೇಳಿದಾರೆ ನನಗೆ ಅಂತ. ನೀನ್ ಹೆಂಗಿರ್ಬೇಕು ಅಂದ್ರೆ, ಸಾಹೇಬ್ರು ಹೋದ್ರಲ್ಲ ಈಗ ನಾನೇ ಸಾಹೇಬ ಅಂದಂಗೆ ನೀನು ಇಲ್ಲಿ ಎಲ್ಲರಿಗೂ ಬಿಲ್ಡಪ್ ಕೊಟ್ಕೊಂಡಂಗೆ ಜೋರಾಗಿ ಅವಾಜ್ ಹಾಕ್ಬೇಕು, ಅದೇ ತರ ಅವಾಜ್ ಹಾಕ್ಬೇಕು ಅಂತಂದ್ರು. ಆ ಸೀನ್ ನ ಹಂಗ್ ಟರ್ನ್ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಟ್ರು ಅದನ್ನ ಸೀರಿಯಲ್ ಅಲ್ಲಿ. ಈ ತರನೂ ಆಗಿದೆ. ಅಂದ್ರೆ ಡೈಲಾಗ್ ಬೇರೆಯವ್ರಿಗೆ ಕೊಟ್ಟು ಹೋಗ್ತಾರೆ, ಕೆಲವರು ಯಾರೋ ಇದ್ ಮಾಡ್ತಾರೆ, ಅವ್ರ ಕಡೆ ಇವ್ರ ಕಡೆ ಅಂತ ಕೊಡ್ತಾರೆ, ಚೆನ್ನಾಗಿ ಬರಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ. ನಮ್ಗಾದ್ರೆ ಒಪ್ಪಿಗೆ ಆಗಲ್ಲ ಅಲ್ವಾ? ಡೈರೆಕ್ಟರ್ ಆದವ್ರಿಗಾಗ್ಲಿ, ಕ್ಯಾಮ್ರಾಮನ್ಗಾಗ್ಲಿ, ಅವರು ಜೀವನ ಪೂರ್ತಿ ಅದಕ್ಕೆ ತೇದಿರ್ತಾರೆ. ಹೌದು ಅಲ್ವಾ? ಅವ್ರಿಗೆ ಇಷ್ಟ ಆಗುತ್ತಾ? ದುಡ್ಡು ಸೆಕೆಂಡ್ರಿ ಬಿಡ್ರಿ, ಆದ್ರೆ ಅದೇ ಒಂದು ಡೈಲಾಗ್. ಆಮೇಲೆ ಈ ಯಾರ್ರೀ ಇವ್ನ್ ತಗೊಂಡಿದಾರೆ ಅಂತ ಒಂದ್ ಬರುತ್ತಲ್ಲ, ಹೌದೌದು, ಅಲ್ಲೇ ಫೇಲ್ ಆಗ್ತಾರೆ. ಅವ್ರ ಹೆಸರು ಕೆಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿನೂ ಆಗಿದೆ. ಆಮೇಲೆ ಇನ್ನೊಂದ್ಸರಿಗೆ ಇಲ್ಲಿ ಜೂನಿಯರ್ ಅಂದ್ರೆ ನಮ್ಮ ಪೋಷಕ ನಟರು ಕೂಡ ಅಷ್ಟೇ ಮರ್ತೋಗ್ತಾರೆ ಎಲ್ಲರೂ. ಒಂದ್ಸರಿ ಏನಾಯ್ತು, ಮನೆ ಒಂದು 3 ಬಾಗಿಲದಲ್ಲಿ ನಾನು ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ. ಸೆಕ್ಯೂರಿಟಿ ಕೆಲಸ, ಕ್ಯಾರೆಕ್ಟರ್ ಸೆಕ್ಯೂರಿಟಿ, ಒಬ್ಬ ಡ್ರೈವರು, ಇನ್ನೊಬ್ಬ ನೆಲ ಇದು ಗಾರ್ಡನ್ ಇದು ಮಾಡೋನು, ಹೆಣ್ಮಗಳು ಕಸ ಗುಡಿಸೋದು, ಮನೆ ಅಡಿಗೆ ಮಾಡೋ ಅಂತವಳು. 4-5 ಜನ ಇದೀವಿ. 4-5 ಜನರಲ್ಲಿ ನನ್ನ ಎಲ್ಲಾರನು ಕರೆದ್ಬಿಟ್ಟು ಆ ಮನೆ ಮಗು ಕಳ್ತನ ಆಗಿರುತ್ತೆ. ಮಗು ಕಳ್ತನ ಆಗ್ಬಿಟ್ರೆ ಎಲ್ಲಾರನು ಕರೆದ್ಬಿಟ್ಟು ಲೈನ್ ಆಗಿ ನಿಲ್ಸ್ಬಿಟ್ಟು ಹೋಗಿತಾ ಇರ್ತಾನೆ. ಎಲ್ಲ ಸರ್ ಅದು ನಾನು ಹೊರಗಡೆ ಹಿಂಗೊಂದು ರೌಂಡ್ ಹಾಕೊಂಡ್ ಬಂದೆ, ಹಿಂದ್ಗಡೆ ಬಾಗ್ಲು ಓಪನ್ ಆಗಿತ್ತು, ಅಮ್ಮವ್ರೆ ಡೋರ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸರ್. ಇಷ್ಟೆಲ್ಲ ಹೇಳ್ಬಿಟ್ರು ಕೂಡ ಅಮ್ಮವ್ರು ಅಂತ ಹೆಂಗ್ ನಿಲ್ಲೋದು. ಇದು ಅಂದ್ರೆ ನನ್ನ ಡೈಲಾಗ್ ಅಲ್ಲಿ ನೋಟೆಡ್ ಆಗಿದೆ. ಇಷ್ಟನ್ನ 6 ತಿಂಗಳು ಮಾಡ್ತಾರೆ ಗೊತ್ತಲ್ಲ ಸೀರಿಯಲ್. ಅವಾಗ ಮನೆ ಒಂದು 3 ಬಾಗಿಲು, ಮಗು ಹೋಯ್ತು, ಹೆಂಗ್ ಹೋಯ್ತು, ಎಲ್ಲ ನಿನ್ನಿಂದ ಆಗಿರೋದು ಹಂಗಿಂಗ. ಇದರಲ್ಲಿ ಸೊಸೆಗೆ ದೂರ್ಬೇಕು ಅವರು. ಅತ್ತೆ ಒಳ್ಳೆವಳು, ಮನೆಯವ್ರಿಗೆ ಬುದ್ಧಿ ಇಲ್ಲ, ಏನ್ ಮಾಡೋದು ಹಂಗೆ ಹಿಂಗೆ ಅಂತ ಅತ್ತೆ ಬೈತಿರ್ತಾಳೆ. ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ಬಿಟ್ಟು ಎಲ್ಲಾರನ್ನು ಕರೆದ್ಬಿಟ್ಟು ಬೈತಿಯಲ್ಲೋ ಅಂತ ಅಮ್ಮ ಮಗನಿಗೆ ಬೈತಿರ್ತಾಳೆ. ಈ ರೀತಿ ಎಲ್ಲ ಸೀನ್ ಆಗತ್ತೆ. ಕೊನೆಗೆ ಅವಳನ್ನ ಮನೆಯಿಂದ ಓಡಿಸ್ತಾರೆ. ಇದು ಓಡಿಸಿ ನಾವು ಮರ್ತು ಬಿಟ್ಟಿದೀವಿ, ನಾನು ಶೂಟಿಂಗ್ ಮುಗಿದ್ವಿ. ಇದನ್ನ 6 ತಿಂಗಳಾದ್ಮೇಲೆ, ಸರ್ ಮನೆ ಒಂದು 3 ಬಾಗಿಲು ಮಾಡಿದೀರಾ? ಹ್ಞೂ ಸರ್ ಮಾಡಿದೆ, ಅವಾಗ 6 ತಿಂಗಳಾಯ್ತು. ಹೌದಾ ಸರಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇದೆ ಬನ್ನಿ. ಅಂದ್ರೆ 2 ತಿಂಗಳಾದ್ರೆ ಹೋಗ್ಬೋದು, ಮತ್ತೆ ನಮ್ಮನ್ನ ಯಾರು ಅಷ್ಟು ಅಬ್ಸರ್ವ್ ಮಾಡಲ್ಲ. ಹೋದ್ವಿ,
ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಡೈರೆಕ್ಟರ್ ಕಂಡು ಹಿಡಿದ್ಬಿಟ್ರು. ನೀವು ಸೆಕ್ಯೂರಿಟಿ ಮಾಡಿದ್ರಲ್ರೇ ಅವಾಗಲೇ ಅಂದ್ರು. ನಿಮ್ಮ ಸ್ಟೋರಿ ಏನೇನಿದೆ ನನಗೆ ಗೊತ್ತಿಲ್ಲ, ನಾನು ನೋಡೋಲ್ಲ, ಕಂಟಿನ್ಯೂಟಿ ನೋಡ್ಕೊಂಡು ಬರಲ್ಲ. ಇದು ಯಾವ ಮನೆ ನನಗೇನ್ ಗೊತ್ತು? ಚೀಟ್ ಮಾಡ್ತಾರ ಅವ್ರು ಯಾವ್ದೋ ಮನೆ ತಗೊಂಡು. ಅಲ್ಲ ರೀ, ಮಗು ಕಳ್ತನ ಆಗಿ ಸೆಕ್ಯೂರಿಟಿಗೆ ಬೈದಿದ್ದು ನೀವು ತಾನೆ ಸೆಕ್ಯೂರಿಟಿ ಬೈಸ್ಕೊಂಡಿದಿರ್ತಾನೆ, ಮತ್ತೆ ಯಾಕೆ ಬಂದಿದ್ರಿ ಗೊತ್ತಾಗಲ್ವ ನಿಮ್ಗೆ ಅಂದ್ರು. ಗೊತ್ತಾಗೋದೇನು, ಮ್ಯಾನೇಜರ್ಗೆ ಹೇಳಿದಿರ, ಮ್ಯಾನೇಜರ್ 6 ತಿಂಗಳಾಗಿದೆ ಅಂತ ಹೇಳಿದೆ ಮಾಡಿ, ಸರಿ ಬಾ ಅಂತಂದ್ರು. ಬಂದಿದ್ದೀನಿ. ಮ್ಯಾನೇಜರ್ನ ಕರ್ಸಿದ್ರು. ಅಲ್ರಿ ಇವ್ರು ಮಾಡಿದಾರಲ್ರಿ ಇನ್ಸ್ಪೆಕ್ಟರ್, ಹೆಂಗ್ ಮಾಡ್ತಾರ್ರಿ ಈಗ, ಸೀನ್ ಏನಿದೆ ಗೊತ್ತಾ ಸರ್ ಅಂತ ಅವ್ರು ನನಗೆ ಮತ್ತೆ ನೈಸ್ ಮಾಡಿ, ಸೀನ್ ಏನಿದೆ ಗೊತ್ತಾ ಸರ್, ಈಗ ನೀವು ಅವಾಗೇನು ಮಗು ಇದಾಗಿದೆಯಲ್ಲ, ಆ ಗ್ರಿಡ್ಜ್ ಇಂದ ಸೊಸೆನ ಹೊರಗಡೆ ಹಾಕಿರ್ತಾರೆ. 6 ತಿಂಗಳಿಂದ ಅವಳು ಹೊರಗಡೆ, 6 ತಿಂಗಳ ಸ್ಟೋರಿಯಲ್ಲಿ ಅಷ್ಟೋ ಇದೆ, ಬಟ್ ಈ ಶೂಟಿಂಗ್ ಆಗಿರೋದು 6 ತಿಂಗಳು. 6 ತಿಂಗಳಿಂದ ಅವಳು ಆ ಕಡೆ ಈ ಕಡೆ, ಅಲ್ಲಿ ಪ್ಲಾನ್ ಮಾಡು, ಇಲ್ಲಿ ಪ್ಲಾನ್ ಮಾಡು, ಏನಾರು ಮಾಡಿ ನನ್ನ ಮನೆಗೆ ಹೋಗ್ಬೇಕು, ಗಂಡನ ಮನೆಗೆ ಹೋಗ್ಬೇಕು ಅಂತ ಎಂತ ಪ್ಲಾನ್ ಮಾಡಿದ್ರು ಅವ್ರ ಮನೆಗೆ ಬರಕ್ ಆಗ್ತಾ ಇಲ್ಲ. ಕೊನೆಗೆ ಅವಳು ಲಾ ಪಾಯಿಂಟ್ ಹಾಕೊಂಡು ನನ್ನ ಮನೆ ಇದು, ನಾನು ಬಂದೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದಾಳೆ. ಯಾಕೆ ಬಂದಿದೆ, ಹೆಂಗ್ ಬಂದಿದ್ದಾಳೆ ಅಂದ್ರೆ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದಾಳೆ. ಫಸ್ಟ್ ನೀವ್ ಇರ್ತೀರಾ, ಡೋರ್ ಓಪನ್ ಮಾಡಿದ ತಕ್ಷಣ ಇನ್ಸ್ಪೆಕ್ಟರಾ ಅಂದ ತಕ್ಷಣನೇ ಹಿಂದ್ಗಡೆ ಹೀರೋಯಿನಿಂಗ್ ಮಕ ತೋರಿಸ್ತಾಳೆ. ಅವಾಗ ಗಾಬರಿ ಆಗ್ತಾರೆ ಅಲ್ಲ. ಈ ರೀತಿ ಸೀನ್ ಇರ್ಬೇಕಾದ್ರೆ, ಮನೆ ಕಳ್ತನ ಆಗ್ಬೇಕಾದ್ರೆ ನೀವೇ ಇದ್ದೀರಾ. ಈಗ ಇನ್ಸ್ಪೆಕ್ಟರ್ ಆಗ್ಬಿಟ್ರು ಅಂದ್ರೆ ನೀವು ಏನು ಸೆಕ್ಯೂರಿಟಿ ಇರ್ಬೇಕಾದ್ರೆ ಓದಿ 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 ಈ ಇನ್ಸ್ಪೆಕ್ಟರ್ ಜಾಬ್ ಮಾಡ್ಕೊಂಡು ಹಿಂಗ್ ಬಂದಿದೆ, ಆ ಥರ ಎಲ್ಲ ಕತೆ ಹೇಳಕ್ಕಾಗತ್ತ ಸರ್? ದಯವಿಟ್ಟು ಕ್ಷಮಿಸಿ, ಸಾರಿ ಅಂತ ಹೇಳ್ಬಿಟ್ಟು ನನಗೆ ಕನ್ವಿನ್ಸ್ ಕೊಟ್ಟು ಕಳಿಸಿದ್ರು ಸರ್ ಅವತ್ತು. ಆಗತ್ತೆ ಆತರ, ಇಂಥ ಎಲ್ಲ ಅನುಭವ ಆಗಿದೆ. ಬಟ್ ಇಲ್ಲಿವರೆಗೆ ಎಷ್ಟು ಸೀರಿಯಲ್ ಒನ್ ಡೇ ಆರ್ಟಿಸ್ಟ್ ಆದ್ಮೇಲೆ? ಸುಮಾರು ಸರ್ ಒಂದು 50-60 ಸೀರಿಯಲ್ ಆಗಿರ್ಬೋದು. ಆಗಿದೆ. ಫಿಲಿಮ್ಗಳು ಸರ್? ಫಿಲಮ್ಗಳು ಒಂದು 20-25 ಆಗಿರ್ತದೆ. ಮತ್ತೆ ಈ ಸೀರಿಯಲ್ ಶಾರ್ಟ್ ಫಿಲಮ್, ವೆಬ್ ಸೀರೀಸ್ ಮಾಡಿದೆ. ರಾಕ್ಷಸ ವೆಬ್ ಸೀರೀಸ್ ಮಾಡಿದೆ. ರಾಕ್ಷಸ ಅಲ್ಲಿ ಮಾಡಿದೆ ಒಳ್ಳೆ ಪಾತ್ರ, ಮಾವನ್ ಪಾತ್ರ. ಇದಕ್ಕೆ ನಾವು ಸವದತ್ತಿ ಎಲ್ಲಮ್ಮ, ಅಲ್ಲಿ ಎಲ್ಲ ಶೂಟಿಂಗ್ ಎಲ್ಲ ಔಟ್ಡೋರ್ ಎಲ್ಲ ಕರ್ಕೊಂಡು ಹೋಗಿದ್ರು, ಅಲ್ಲೆಲ್ಲ ಮಾಡಿದ್ವಿ. ಆಮೇಲೆ ಈಗ ಕೂಕು ಚಾನೆಲ್ ಅಲ್ಲಿ ಅಂತ ಸುಮಾರು ಸೀರಿಯಲ್ಗಳು ಬರ್ತಾ ಇದಾವೆ. ಯಾವ ಬಂದಿಲ್ಲ, ಯಾವ ನಾವು ನೋಡಿಲ್ಲ. ಮದುವೆ ಇದ್ರದ್ದು ಆ್ಯಪ್ದು, ಲೋಕಲ್ ಮ್ಯಾಟ್ರಿಮೋನಿ ಆ್ಯಪ್ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದೀವಿ, ಸುಮಾರು ಮಾಡಿದೀವಿ ಸರ್. ಯಾವುದು ನಾನು ಇದು ಮಾಡಕ್ಕಾಗಲ್ಲ, ನಾನು ಮಾಡಲ್ಲ ಅಂತಿಲ್ಲ. ನನಗೆ ಶೂಟೇಬಲ್ ರೋಲ್ ಇದೆ ಅಂತ ನೀವು ಮಾಡ್ತೀನಿ ಅಂತ ನಾನು ಇದು ಮಾಡಿದ್ರೆ ನಾನು ಖಂಡಿತ ಅದನ್ನ ಮಾಡ್ತೀನಿ. ಈಗ ಫುಲ್ ಟೈಮ್ ಆರ್ಟಿಸ್ಟ್ ಅಥವಾ ಫುಲ್ ಟೈಮ್? ಇದ್ರ ಜೊತೆಗೆ ನಾನು ನಮ್ಗೆ ಒಬ್ರು ನಮ್ಮ ಜೈನರ ಅವರೇ ನಮ್ಮ ಈ ಜಯನಗರದಲ್ಲಿ ಇದ್ದಾರೆ, ಅಶೋಕ್ ನಾವಳ್ಳಿ ಅಂತ. ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಇಲ್ಲ, ನನಗೆ ಕಂಪ್ಯೂಟರ್ ನಾಲೆಜ್ ಇದೆ. ಅವರು ಅಪ್ಡೇಟ್ ಆಗಿಲ್ಲ, ವಾಟ್ಸಪ್ ಫೇಸ್ಬುಕ್ ಅನ್ನೋದು ಇನ್ನು ಅವ್ರಿಗೆ ಅಷ್ಟು ಇದಿರ್ಲಿಲ್ಲ. ಆ ಟೈಮಲ್ಲಿ ನಾನು ಅವ್ರಿಗೆ ಸಿಕ್ಕಾಕೊಂಡೆ. ಅವ್ರಿಗೆ ಪೇಮೆಂಟು ಜಾಸ್ತಿ ಕೊಡಕ್ಕಾಗಲ್ಲ, ನನಗೆ ಪೇಮೆಂಟ್ ಎಷ್ಟೋ ಒಂಚೂರು ಇದು ಮಾಡಿಕೊಟ್ರೆ ಸಾಕು. ಯಾಕಂದ್ರೆ ನನಗೆ ಇಲ್ಲಿ ಕೆಲಸ ಬಿಟ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ, ಕಂಡೀಷನ್ ಆಗಿದೆ ಸರ್, ನಾನು ನಿಮ್ ಜೊತೆಗೆ ಮಾಡ್ತೀನಿ, ಬಟ್ ಶೂಟಿಂಗ್ ಅಂತ ಬಂದಾಗ ನಾನು ಚಕ್ ಅಂತ ಕೈ ಕೊಟ್ಟು ಹೋಗ್ತೀನಲ್ಲ, ಅದು ನಿಮ್ಗೆ ತೊಂದರೆ ಆಗುತ್ತೆ, ಬೇಡ ಅಂದೆ. ಅವ್ರು ಆಲ್ರೆಡಿ ಎಲ್ಲ ಮಾಡ್ತಾರೆ, ಆದ್ರೆ ಒಂದ್ ಸ್ವಲ್ಪ ಕಂಪ್ಯೂಟರ್ ಅವ್ರು ಯಾರೋ ಇದ್ರೆ ನಮ್ಗೆ ಒಳ್ಳೇದು ಅಂತ. ಅವರು ಆಯ್ತು ಏನೋ ಅಡ್ಜಸ್ಟ್ ಮಾಡೋಣ, ನೀನ್ ಬಾಪ ನೀನು ಅಂತ. ನೀವು ಪೇಮೆಂಟ್ ಕೊಡೋದು ಸಾಕಾಗಲ್ಲ ನನಗೆ, ನನಗೊಂದು 25,000 ರೂಪಾಯಿ ಸಂಬಳ ಬೇಕು ಅಂದೆ. ಅವ್ರು ಹಂಗೋ ಹಿಂಗೋ ಮಾಡಿ ಒಂದು 20,000 ಸಂಬಳ ಅಂದ್ರು. ಆಯ್ತು ಅಂತ ಅಂದೆ. ಬಟ್ ಅಗ್ರಿಮೆಂಟ್ ಏನಂದ್ರೆ, ನಾವು ಸಂಬಳ ಇನ್ಕ್ರಿಮೆಂಟ್ ಕೇಳಂಗಿಲ್ಲ, ನೀವು ನನಗೆ, ನಾನು ಎಲ್ಲಾದ್ರೂ ಹೋದ್ರು ನೀವು ನನಗೆ ಕೇಳಬಾರ್ದು. ಶೂಟಿಂಗ್ ಮಾಡ್ಕೊತಿದ್ದೆ. ಶೂಟಿಂಗ್ ಅಂತ ಹೇಳಿದ ತಕ್ಷಣ ಅವ್ರ ಪಾಪ ಯಾಕಾದ್ರೆ ಇವ್ನಿಗೆ ಪರ್ಮಿಷನ್ ಕೊಟ್ಟೆ ಅಂತ ಅನ್ಸ್ಬಿಡೋದು. ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬಿಟ್ಟಿರು. ಅವರು ಪಾಪ ಏಜ್ ಆಗಿದೆ, ತುಂಬಾ ಡೆಡಿಕೇಶನ್. ಈಗಲೂ ಅವರು ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಹೆಂಗೆ ಒಂದೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಫ್ಯಾಕ್ಟ್ರಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂತು. UPVC ಸ್ಲೈಡಿಂಗ್ ವಿಂಡೋ ಡೋರು, ಬಾತ್ರೂಮ್ ಡೋರ್ಸ್ ಇವೆಲ್ಲ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಎಲ್ಲ ಅವ್ರು ಹೇಳ್ಕೊಡೋರು ನನಗೆ. ಹೇಳ್ದಂಗೆ ಮಾಡ್ತಿದ್ದೆ. ಆಮೇಲೆ ನನಗೆ ಎಲ್ಲ ಹೇಳ್ಬಿಟ್ರು, ಈ ತರ ಹಿಂಗೆ ಮಾಡ್ಬೇಕು, ಇದು ವೇಸ್ಟೇಜ್ ಹಿಂಗಾಗತ್ತೆ ಅಂತ. ಅದ್ರ ಪ್ರಕಾರ ನಾನೇ ಮಾಡೋ, ಮೆಟೀರಿಯಲ್ ನಾನೇ ತರೋದು, ಪರ್ಚೇಸಿಂಗ್ ನಾನೇ, ಈ ನೇಲ್ಸು ಸ್ಕ್ರೂ ಎಲ್ಲ ನಾನೇ ಪರ್ಚೇಸ್ ಮಾಡೋದು. ತಗೊಂಬಂದು ಇಲ್ಲಿ ಇಟ್ಕೊತಿದ್ದೆ. ಇಲ್ಲಿಂದ ಫ್ಯಾಕ್ಟ್ರಿ ಹೋಗ್ತಿದ್ದೆ, ನನ್ನ ಫ್ಯಾಕ್ಟ್ರಿ, ನನ್ನ ಕಂಪನಿ ಅನ್ಕೊಂಡ್ ಮಾಡ್ತಿದ್ದೆ. ಹಂಗೆ ಅಲ್ಲೆಲ್ಲ ಕೆಲಸ ಎಲ್ಲ ಕರೆಕ್ಟಾಗಿ ನೀವು ಹೋಗಿ ಫಿಟ್ಟಿಂಗ್ ಮಾಡಿ, ನೀವು ಇದ್ ಮಾಡಿ,
ಇದನ್ನ ಮೆಟೀರಿಯಲ್ ನಾನು ತರಿಸ್ತೀನಿ ಅಂತೇಳಿ ಫೋನ್ ಮಾಡಿಸಿ ಮೆಟೀರಿಯಲ್ ತರಿಸಿ ನಾನು ನಿಮ್ಗೆ ಬಂದು ದುಡ್ಡು ಕೊಡ್ತೀನಿ ಅಂತೇಳಿ ಇದೆಲ್ಲ ವ್ಯವಸ್ಥೆ ಮಾಡಿನೇ ನಾನು ಶೂಟಿಂಗ್ ಹೋಗ್ತಿದ್ದೆ. ಶೂಟಿಂಗ್ ಅಲ್ಲಿನೂ ಫೋನ್ ಬಂತು ಅಂದ್ರೆ ಫೋನ್ ಅಟೆಂಡ್ ಮಾಡಿ ಅಲ್ಲಿ ಹೋಗಿ ಹಿಂಗೆ ಒಂದು ಮೆಜರ್ಮೆಂಟ್ ಇದೆ ಹೋಗ್ರಪ್ಪ ಅಂತ ಹೇಳಿ ಅಡ್ರೆಸ್ ಲೊಕೇಶನ್ ಕಳಿಸಿ ಅವ್ರಿಗೆ ಅಲ್ಲಿ ಮೆಜರ್ಮೆಂಟ್ ತಗೊಂಡ್ ಬಂದ ತಕ್ಷಣ ಅವ್ರು ವಾಟ್ಸಪ್ ಮಾಡೋರು. ನಮ್ಮ ಯಜಮಾನ್ರಿಗೆ ವಾಟ್ಸಪ್ ಗೊತ್ತಿರ್ಲಿಲ್ಲ ಅವ್ರಿಗೆ ಆಕ್ಚುಲಿ. ಆಮೇಲೆ ಗೊತ್ತಾಯ್ತು. ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿದ್ರು ಅವರು. ವಾಟ್ಸಪ್ ನಿಮ್ಗೆ ವಾಟ್ಸಪ್ ಕಳಿಸ್ತೀನಿ ಅಂತ ಅವ್ರ ಓನರ್ ಅಂದ್ರೆ ಆಯ್ತು ಇದೇ ನಂಬರ್ ಕಳಿಸಿ ಅಂದ್ಬಿಡೋರು. ನಾನು ಆಶ್ಚರ್ಯ, ಇದೇ ನಂಬರ್ಗೆ ಎಲ್ಲಿ ವಾಟ್ಸಪ್ ಇದೆ ಅಂದ್ರೆ ಇಲ್ಲ ಕಳಿಸ್ತಾರ ಅವ್ರು ನೋಡಿ ಹುಡುಕಿ ಸರ್ ಈ ನಂಬರ್ಗೆ ವಾಟ್ಸಪ್ ಇದ್ರೆ ಒಂದು ಹಾಯ್ ಕಳಿಸಿ ಅಂದ್ರೆ ಇತ್ತಗೋ ಹಾಯ್ ಕಳ್ಸು ಅವ್ರಿಗೆ. ಸರ್ ಇದ್ರಲ್ಲಿ ಬರಲ್ಲ ಅಂದ್ರೆ ಯಾಕೆ ಬರಲ್ಲ, ತಿಂಗಳು ಬಿಲ್ಲಿಂಗ್ ನಂದು ಬಿಲ್ಲಿಂಗ್ ಫೋನು ನನ್ಗ್ ಬರಲ್ವಾ, ನಿಮ್ದು ಯಾವ್ದೋ ರೀಚಾರ್ಜ್ ಮಾಡ್ಕೊಂಡು ನೀನ್ ಕಳಿಸ್ತೀಯ ಅಂತ ನನ್ ಮೇಲೆ ಎಗರೋರು. ಇಲ್ಲ ಸರ್ ವಾಟ್ಸಪ್ ಅಂದ್ರೆ ಈ ತರ ಟಚ್ ಸ್ಕ್ರೀನ್ ಫೋನ್ ಇರುತ್ತೆ. ಓ ನಿಮ್ದು ಚೆನ್ನಾಗಿದೆ ನಮ್ ಚೆನ್ನಾಗಿಲ್ವಾ, ಹಿಂಗೆ ವಿತಂಡವಾದ ಅವ್ರದ್ದು. ಆದ್ರೆ ಪಾಪ ಮನಸ್ಸು ತುಂಬಾ ಒಳ್ಳೇದು. ಅವ್ರಿಗೆ ಗೊತ್ತಿಲ್ದಕ್ಕೆ ಪಾಪ ಹಂಗ ಅನ್ನೋರು. ಆಯ್ತಾಯ್ತು ಅದೇನಿದೆ ನಿಂದು ಇದ್ರಲ್ಲಿ ನಿಂದಕ್ಕೆ ಬರುತ್ತಲ್ವಾ ಕಳ್ಸ್ಕೊಂಡ್ ನೋಡ್ತೀನಿ ಅನ್ನೋರು. ಕಳ್ಸ್ಕೊಂಡ್ಮೇಲೆ ನಾನು ಅದನ್ನ ತಗೊಂಡು ಟಕ್ ಅಂತ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಕಂಪ್ಯೂಟರ್ ಹಾಕಿ ಇದ್ ಮಾಡ್ಕೊಂಡು PDF ಕಾಪಿ ಮಾಡಿ ಕಳಿಸ್ಬಿಡೋದು. ಇವ್ರು ಅದು ಕೊಟೇಶನ್ ಮಾಡ್ದ ಇಲ್ವಾ ಇನ್ನ ಸರ್ ಮಾಡಿ ಕಳ್ಸಾಯ್ತು. ಎಲ್ಲಿ ಯಾರು ಹೋದ್ರು ಸರ್ ವಾಟ್ಸಪ್ ಅಲ್ಲಿ ಕಳ್ಸಿ. ಹೆಂಗ್ರಿ ಕಳಿಸ್ತಾರೆ ಅದು ಅವ್ರು ನೋಡ್ಬಾರ್ದಾ, ಅಲ್ಲಿ ಅವ್ನು ಹೋಗಿ ಎಲ್ಲಿ ಯಾರ ಕೈ ಕೊಟ್ಟಿದ್ಯಾ ಹಿಂಗೆಲ್ಲ ಕೇಳೋರು ನನಗೆ. ಸರ್ ವಾಟ್ಸಪ್ ಅಲ್ಲಿ ಕಳ್ಸಿದೀನಿ ಸರ್ ನೋಡಿದ್ದು ಸರ್ ಹಿಂಗೆ ಅದ್ ನಿನ್ ಮೊಬೈಲ್ ತೋರ್ಸ್ತಾ ಇದೀರಿ, ಅವ್ರ ಮೊಬೈಲ್ ಹೋಗಿದ್ಯೋ ಇಲ್ಲ ಯಾರಿಗ್ ಗೊತ್ತು, ನಿಂಗೇನ್ ಗೊತ್ತು ಅನ್ನೋರು. ಇದು ಒಂಥರ ಒಳ್ಳೆ ಕಾಮಿಡಿ ನನ್ಗೆ. ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಡೋರು ಸರ್ ರೇಟ್ ಜಾಸ್ತಿ, ಎಷ್ಟಿದೆ ರೇಟು ಪ್ರಿಂಟ್ಔಟ್ ಕೊಡು, ನೀ ಕರೆಕ್ಟ್ ಆಗಿದೆಯಲ್ಲ ಇದಂಗೆ ಅವ್ರಿಗೆ ಹೋಯ್ತಾ ಮೊಬೈಲಲ್ಲಿ ಹೋಗ್ತದ ಅದು ಪರವಾಗಿಲ್ಲ ಅಂತ ಅವ್ರಿಗೆ ಫುಲ್ ಖುಷಿ ಆಗೋದು. ಒಂದು ಕೊಟೇಶನ್ ಮಾಡಕ್ಕೆ 8 ದಿನ ತಗೊಳ್ಳೋರು. ಕೈಯಿಂದನೇ ಮಾಡೋದವ್ರು, ಕೈಯಿಂದ ಮಾಡಿ ಎಲ್ಲಾದ್ರೂ ದುಡ್ಡು ಕಳಿಸ್ಬೇಕಂದ್ರೆ ಇದು ಯಾವ್ದೋ ಏನು ಮಾಡ್ತಾರಲ್ಲ ಮೊಬೈಲ್ ಇದ್ರಲ್ಲಿ ಬ್ಯಾಂಕಲ್ಲಿ NEFT ಹಂಗೆ ಮಾಡೋದವ್ರು ಕಳ್ಸೋದು. ನಾನು ಇನ್ನೇ ಎಲ್ಲಿದ್ದೀನಿ ಸರ್ ನೀವು ವಾಟ್ಸಪ್ ಅಲ್ಲಿ ಫೋನ್ ಪೇದಲ್ಲಿ ದುಡ್ಡು ಕಳ್ಸ್ಬೋದಲ್ಲ ಅಂದ್ರೆ ಅದೆಲ್ಲ ಗೊತ್ತಿಲ್ಲ, ಯಾರ್ಯಾರಿಗೋ ದುಡ್ಡು ಹೋದ್ರೆ ಕಷ್ಟ ಆಗತ್ತೆ ಹಿಂಗ ಅನ್ನೋರು. ಆ ತರ ಮನುಷ್ಯ. ಬಟ್ ಹಾರ್ಟ್ಲಿ ತುಂಬಾ ಒಳ್ಳೆಯವರು. ದೇವ್ರು ನಮ್ ಸ್ವಾಮೀಜಿ ಜೈನ್ ಸ್ವಾಮೀಜಿಗಳೆಲ್ಲಾದ್ರೂ ಹಿಂಗ್ ಬರ್ತಾ ಇದ್ರಂದ್ರೆ ಎದ್ದು ಹೋಗ್ಬಿಡೋರು, ಅಜಿತ ನೋಡ್ಕೊಂಡವ್ರು ಹೋಗ್ಬಿಡೋರು ಅಂತ. ಇದನ್ನ ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ತಗೊಂಡು ಕೊಟ್ಟು ಎಲ್ಲ ಮಾಡಿ ಅವ್ರಿಗೆ ಕ್ಯಾಶ್ ಯಾವುದು ಚೆಕ್ ಯಾವುದು ಅಮೌಂಟ್ ಇದು ಬರುತ್ತೆ ಎಲ್ಲ ಮನೆಗೆ ಸಾಯಂಕಾಲ ಡೈಲಿ ಲೆಕ್ಕ ಕೊಟ್ಬಿಟ್ಟು ನಾನು ಬರ್ತಿದ್ದೆ. ನಾಳೆ ಇದಕ್ಕೆ ಹೋಗ್ಬೇಕು ಅಂತ ಹ್ಞೂ ಸರ್ ಅಷ್ಟೊತ್ತಿಗೆ ಇಲ್ಲಿ ಬಂದ ತಕ್ಷಣ ಯಾವ್ದೋ ಒಂದು ಫೋನ್ ಬಂತು ಅಂದ್ರೆ ಹೋಗ್ಬಿಡೋದು. ಹೇಳ್ತಿರ್ಲಿಲ್ಲ ಬಿಡ್ತಿರ್ಲಿಲ್ಲ ಹೋಗ್ಬಿಡೋದು. ಅಜಿತ್ ಅದು ಎಲ್ಲಿದ್ಯಾ ಸರ್ ಶೂಟಿಂಗ್ ಎಲ್ಲಿದ್ದೀನಿ ಬೇಜಾರಾಗೋದು. ಆದ್ರೆ ಅಲ್ಲಿಗೆ ಹೋಗೋದಲ್ವಾ ಅಲ್ಲಿ ನಾನು ಮಾತಾಡ್ತೀನಿ ಸರ್ ಅವ್ರ ಹತ್ರ, ನಾನು ಸಾಯಂಕಾಲ ಬಂದು ಮೀಟ್ ಆಗ್ತೀನಿ ಅಂತ ಹೇಳಿದೀನಿ, ಮಾತಾಡಿದ್ಯಾ ಒಪ್ಪಿದಾರೆ ತಾನೆ, ಆಮೇಲೆ ನೋಡಪ್ಪ ಆಮೇಲೆ ಅನ್ನೋರು. ಇಲ್ಲ ಸರ್ ನಾನು ಮಾತಾಡಿದ್ದೀನಿ, ಅವರಿಗೆಲ್ಲ ಫೋಟೋಗಳೆಲ್ಲ ಕಳಿಸಿದ್ದೀನಿ, ಮಟೀರಿಯಲ್ ತಗೊಂಡು ಒಬ್ಬ ಹುಡುಗನ ಕಳಿಸಿದ್ದೀನಿ, ಆ ಮಟೀರಿಯಲ್ ಬಗ್ಗೆ ನಾನು ಫೋನಲ್ಲಿ ಹೇಳ್ತೀನಿ ಅವ್ರಿಗೆ ಅಂತ. ಅವ್ರ ಮಟೀರಿಯಲ್ ನೋಡ್ಕೊಂಡು ಫೋನಲ್ಲಿ ನಾನು ಹೇಳ್ತಿದ್ದೆ, ನೋಡ್ತಿದ್ರು. ಓಕೆ ಅಪ್ಪ ಹಿಂಗೆ ಈ ರೇಟ್ ಜಾಸ್ತಿ ಆಯ್ತು ಸರ್, ಇದು ಮಾಡ್ತೀನಿ ಅದು ಮಾಡ್ತೀನಿ, GST ಸ್ವಲ್ಪ ಕಮ್ಮಿ ಮಾಡ್ತೀನಿ, ಸ್ವಲ್ಪ ಬಿಲ್ ಇದು ಮಾಡ್ತೀನಿ ಅಂತ ಏನೋ ಒಂದು ಹೇಳಿ ಕನ್ವೆ ಮಾಡ್ತಿದ್ದೆ. ಕನ್ವೆ ಮಾಡಿದ್ರೆ ಅಡ್ವಾನ್ಸ್ ಕಸ್ಟಮರ್ ಹೋಗ್ಬಿಡ್ತಾನಲ್ಲ ಸರ್ 1.5 ಲಕ್ಷ ಬಿಲ್ ಆಗಿದೆ, ಒಂದು 80,000 ರೂಪಾಯಿ ಅಡ್ವಾನ್ಸ್ ಹಾಕಿ ಸರ್. ಆಯ್ತು ಇದೇ ನಂಬರ್ಗೆ ಹಾಕ್ತೀನಿ ಹಾಕ್ಬಿಟ್ಟು ಆಮೇಲೆ ಅಡ್ವಾನ್ಸ್ ತಗೋಬೇಕಾಗಿತ್ತು. ಹಂಗ ಸರ್ ಅಡ್ವಾನ್ಸ್ ಬಂದಿದೆ ನನ್ನ ಕೈ, ನನ್ನ ಬ್ಯಾಂಕಿಗೆ ಬಂದಿದೆ, ಕೊಟ್ಬಿಡ್ತೀನಿ, ಡ್ರಾ ಮಾಡೋದು ಕೊಟ್ಬಿಡ್ತಿದ್ದೆ. ಅವ್ರಿಗೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಆಗ್ತಾ ಇದೆ, ಹೆಂಗೆ ಇವ್ನು ಮಾಡ್ತಾ ಇದ್ದಾನೆ, ಈ ಕಡೆ ಶೂಟಿಂಗ್ ಮಾಡ್ತಾ ಮಾಡ್ತಾನೆ, ನಾನು ಒಳ್ಳೆಯವನು ಸಿಕ್ಬಿಟ್ಟ ಅಂತ ಅವನಿಗೆ ಫುಲ್ ಟ್ರಸ್ಟ್ ಆಮೇಲೆ. ಇವಾಗ ಪ್ರೆಸೆಂಟ್ ನಡೀತಾ ಇದೆ, ಈಗ ನಡೀತಾ ಇಲ್ಲ, ಈಗ 1-2 ವರ್ಷ ಆಯ್ತು ಬಂದಾಗಿದೆ. ಬಟ್ ಮಾಡೋ ಐಡಿಯಾ ಇದೆ ಚೆನ್ನಾಗಿ, ನನಗೆಲ್ಲ ಪಕ್ಕ ಐಡಿಯಾ ಬಂದಿದೆ. ಆದ್ರೆ ಅವ್ರು ಎಷ್ಟು ಸಹಿಸ್ಕೋತಾರೆ, ಆ ಸಹಿಸ್ಕೊಳ್ಳೋ ಜವಾಬ್ದಾರಿ ಇದು ನಮ್ಗೆ ಹೊಸಬರು ನಮ್ಮ ಮುಂದೆ ನಮ್ಮ ಕಂಪನಿಯಲ್ಲಿ ಕಲ್ತವ್ರು ಸರ್ ಪ್ರಾಕ್ಟಿಕಲ್ ಆಗಿ ವಿಂಡೋ ವೆಲ್ಡಿಂಗ್ ಮಾಡಿ ಮಾಡಿದವರು ಬೇರೆ ಕಡೆ ಹೋಗ್ಬಿಟ್ಟು ಅವ್ರು ಸ್ವಂತ ಮಾಡ್ತಾವ್ರೆ. ನಾನು ಅಲ್ಲಿ ಒಂದ್ ಸ್ವಲ್ಪ ಹಿಂಗ್ ಹೋಗಿ ನೋಡ್ತಿದ್ರೆ ಬಾಬಾ ಸಾಕು ಎಲ್ಲಾರು ಕಲ್ತ್ ಓಡ್ತಾ ಇದಾರೆ ಬಾಬಾ ಅಂತ ನನ್ ಕರೆಯೋರು ಓನರು. ಆತರ ಅಂದ್ರೆ ಅಷ್ಟು ಈ ಕೆಲಸ ಇದೆ. ನಮ್ ನಾನು ಮಾರ್ಕೆಟಿಂಗ್ ಮಾಡ್ತಿದ್ದೆ, ಬಾರ್ಗೇನಿಂಗ್ ನಾನೇ ಮಾಡ್ತಿದ್ದೆ. ಎಲ್ಲಾನವ್ರು ಓನರ್ ನೀನೇ ಇದೆ ಸುಮ್ನೆ ಹೇಳ್ತೀಯ ತಾತನ ಹೆಸರು ಅಂತ, ಅಷ್ಟು ಅಂದ್ರೆ ಪೂರ್ತಿ ಪವರ್ ಕೊಟ್ಬಿಟ್ಟಿದ್ರು ನನಗೆ.
ಹಂಗಾಗಿ ಮೆಟೀರಿಯಲ್ ತರಬೇಕು. ಮಹಾರಾಷ್ಟ್ರದಲ್ಲಿ ಮೆಟೀರಿಯಲ್ ಬರ್ತಿತ್ತು, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಿದ್ವಿ. ಅವ್ರ ಜೊತೆಗೆಲ್ಲ ಮಾತಾಡಿ ಮೆಟೀರಿಯಲ್ ತರಿಸೋದು. ಇಲ್ಲಿ ಬೇರೆ ಬೇರೆ ಮೆಟೀರಿಯಲ್ ನಮ್ಗೆ ಇಷ್ಟಕ್ಕೆ ಸಿಗ್ತಾ ಇದೆ, ನೀನ್ ಇಷ್ಟಕ್ಕೆ ಕೊಡ್ತಿದ್ಯಾ, ಹಿಂಗೆ ಸರಿ ಅಂತ ಓನರ್ ಹತ್ರ ಹೋಗಿ ಮಾತಾಡಿ, ಸರ್ ಹಿಂಗಿದೆ ಕಡಿಮೆ ಕೇಳಿದ್ರೆ ಇದನ್ನ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ ಒಟ್ನಲ್ಲಿ ಕೆಲಸ ತುಂಬಾ ಅವ್ರಿಗೆ ಒಂಥರ ರೈಟ್ ಹ್ಯಾಂಡ್ ಆಗಿದ್ದೆ, ಚೆನ್ನಾಗಿತ್ತು. ಬಟ್ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ, ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಬಿಟ್ರು, ಮಷಿನ್ಗಳೆಲ್ಲ ಮಾರ್ಬಿಟ್ರು. ಈಗ ನಮ್ಮ ಫ್ರೆಂಡ್ಗಳೆಲ್ಲ ಮಾಡ್ತಾ ಇದಾರೆ ಊರಲ್ಲಿ, ಅವ್ರಿಗೆ ಏನಾದ್ರು ಸಪೋರ್ಟ್ ಆಗೋಣ, ಇಲ್ಲಿಂದ ಮೆಟೀರಿಯಲ್ ಬೇಕಾದ್ರೆ ಏನಾದ್ರು ಮಾಡೋಣ. ಈಗಲೂ ನನಗೆ ಇದು ಬರ್ತದೆ, ಎನ್ಕ್ವೈರಿ ಎಲ್ಲ ಬರುತ್ತೆ. ನನಗೆ ಇಲ್ಲಿ ಯಾವ್ದಾದ್ರು ಒಂದು ಕಂಪನಿಗೆ ಇದು ಮಾಡಿದಾಗ ಟೈಅಪ್ ಆಗಿ ಆ ಕೆಲಸನ ನಾನು ಅವ್ರಿಗೆ ಕೊಡಿಸ್ತೀನಿ. ಕೆಲಸ ಬರ್ತದೆ. ಬಟ್ ನಾವು ಇದ್ದು ಕಂಪನಿಲಿ ಇದ್ದು ಕೆಲಸ ತಗೊಳ್ಳೋದು ಎಷ್ಟು ಗ್ರಿಪ್ ಇರುತ್ತೆ, ಆ ಗ್ರಿಪ್ ನಮ್ಗೆ ಈ ತರ ಅಲ್ಲಿ ಒಂದಿದೆ ಹೋಗಪ್ಪ ಮೆಜರ್ಮೆಂಟ್ ನೋಡ್ಕೊಪ್ಪ ಅಂತ ಅಂದ್ರೆ ಅದು ಗ್ರಿಪ್ ಇರಲ್ಲ. ಹಂಗಾಗಿ ನಮ್ಗೆ ಒಂಚೂರು ಕಷ್ಟ ಆಗತ್ತೆ. ಇಲ್ಲ ಈಗಲೂ ಇಂಜಿನಿಯರು ಅವರು ಇವರು ಟಚ್ ಅಲ್ಲಿ ಇದಾರೆ, ಮನೇಲಿ ಇಟ್ಕೊಂಡೆ ಒಂದು ಬಿಸ್ನೆಸ್ ಇದು ಮಾಡ್ಕೊಂಡು ಮಾಡ್ಬೋದು. ಬೇರೆ ಕಂಪನಿ ಮೇಲೆ ನಮ್ಗೆ ಗ್ರಿಪ್ ಇಲ್ಲ. ಕೆಲಸ ತಗೋಬೇಕಂದ್ರೆ ಇಲ್ಲ ಸರ್ ಇವತ್ತು ಹೋಗಕ್ಕಾಗಿಲ್ಲ, ನಾವೇನ್ ಮಾಡಕ್ಕಾಗತ್ತೆ, ಸುಮ್ಮನೆ ಇರ್ಬೇಕಾಗತ್ತೆ. ಹಿಂಗಾಗಿ ನಮ್ಗೆ ಕಷ್ಟ ಆಗ್ತಾ ಇರೋದು. ಮತ್ತೆ ಸರ್ ನೆಕ್ಸ್ಟ್ ನಿಮ್ಮ ಐಡಿಯಾ ಏನಿದೆ? ಚಿತ್ರರಂಗದಲ್ಲಿ ಮುಂದುವರಿಬೇಕಾ ಅಥವಾ ಬಿಸ್ನೆಸ್? ಚಿತ್ರರಂಗದಲ್ಲಿ ಮುಂದುವರಿಬೇಕು. ನನಗೆ ಎಷ್ಟೋ ಸರಿ ನನ್ನ ಜೀವನದಲ್ಲಿ ಏನಾಗಿದೆ ಅಂದ್ರೆ, ಈ ಸೀರಿಯಸ್ ಆಗಿ ಟ್ರೈ ಮಾಡಿ ಏನೇನಾಗ್ಲಿ, ಯಾವ ಕೆಲಸನ ಮಾಡೋದು ಬೇಡ, ಇದು ಒಂದೇ ಮಾಡೋಣ ಅನ್ಕೊಂಡಿದ್ದಾಗ ಯಾವ್ದೂ ಇದಾಗಿಲ್ಲ. ಇನ್ನೇನ್ ಬಿಟ್ಬಿಡ್ಬೇ ಈ ಕಡೆ ಈ ಅವಕಾಶಗಳು ಜಾಸ್ತಿ ಆದಾಗ ಬಿಡೋ ಮೂಮೆಂಟ್ ಬಂದಿರುತ್ತೆ ನನಗೆ. ಸಾಕಪ್ಪ ಬೇಡ ಇದು ಅಂತಂದಿರ್ತೀವಿ, ಕೆಲ್ಸಗಳಿಲ್ಲ ಬೇಡಪ್ಪ ಇದು ಅಂತಂತೀವಿ. ಆ ಟೈಮಲ್ಲಿ ಬೇರೆ ಕಡೆ ಎಲ್ಲ ಜಾಯ್ನ್ ಆದಾಗ ಮತ್ತೆ ಫೋನ್ ಬರ್ತಿರ್ತೇವೆ, ಏಯ್ ಅಲ್ಬಾ ಇಲ್ಬಾ ಅಂತ. ಅಲ್ಲಿ ಬಿಟ್ಟು ಇಲ್ಲಿ ಬರಕ್ಕಾಗಲ್ಲ. ಕಲಾವಿದರಿಗೆ ಕೆಲಸ ಸಿಗಲ್ಲ. ಓನ್ ಬಿಸ್ನೆಸ್ ಏನಾದ್ರು ಮಾಡ್ಬೇಕು, ಓನ್ ಏನಾದ್ರು ಒಂದು ಆಟೋನೋ ಆ ಥರದ್ದು ಅಥವಾ ಅಂಗಡಿನೋ ಏನಾದ್ರು ಮಾಡ್ಕೊಂಡು ನಮ್ಮ ಬಜೆಟ್ ಅಲ್ಲಿ ಇರ್ಬೇಕು. ಡೈಲಿ ಒಂದು ಅಷ್ಟು ಇದು ಒಂದು ಇನ್ಕಮ್ ಬರೋಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ನಮ್ಮ ಫ್ರೆಂಡು ಇನ್ನೊಬ್ರು ಒಂದು ಬಜ್ಜಿ ಸೆಂಟರ್ ಓಪನ್ ಮಾಡೋಣ ಅಂತಾನು ಮಾಡಿದ್ವಿ. ಅಲ್ಲಿ ಒಂಚೂರು ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿ ಏನ್ ಮಾಡಿದ್ರು, ಮೇನ್ ಅವರೇ ಬಜ್ಜಿ ಹಾಕೋರು. ಹಿಂಗಾಗಿ ಅವ್ರಿಗೂ ಪ್ರಾಬ್ಲಮ್ ಆದಾಗ ಒಂಚೂರು ಅವಾಯ್ಡ್ ಮಾಡಿದ್ವಿ ಅದನ್ನ. ಬಟ್ ನೆಕ್ಸ್ಟ್ ಏನಾದ್ರು ಈ ತರದ್ ಬಿಸ್ನೆಸ್ ಮಾಡ್ಲೇಬೇಕು. ಇದ್ರ ಮೇಲೆ ಇಂಡಸ್ಟ್ರಿಯಲ್ಲಿ ನಮ್ಗೆ ಈ ಒಂದ್ರ ಮೇಲೆ ಏನು ಮಾಡಕ್ಕಾಗಲ್ಲ. ಎಂತಿಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಕೆಲಸ ಇಲ್ಲ ಸರ್ ಈಗ. ಅಂತದ್ರಲ್ಲಿ ನಮ್ಗೆ ಈಗ ನಾವು ಹೋಗಿ ನಮ್ಗೆ ಎಲ್ಲ ಸಿಗುತ್ತೆ, ನಮ್ಗೆ ಎಲ್ಲ ಇದ್ ಮಾಡ್ತೀವಿ ಅನ್ನೋದು ತಪ್ಪು. ಹೊಸಬ್ರು ಬರ್ತಾ ಇದಾರೆ ಈಗ. ಹೊಸಬ್ರು ಒಂದು ದೇವನಹಳ್ಳಿ ಕಡೆ ಸೈಟ್ಗಳು ಇಷ್ಟು ಮಾರಿ ಚಡ್ಡಿಯಲ್ಲಿ ಇರೋರೆಲ್ಲ ಇವಾಗೆಲ್ಲ ಕೋಟ್ ಶೂಟ್ ಹಾಕೊಂಡು ನಾನು ಪ್ರೊಡ್ಯೂಸರ್ ನಾನು ಡೈರೆಕ್ಟರ್ ಅಂತ ಬರ್ತಾರೆ. ಅವರು ಗೊತ್ತಿಲ್ದವ್ರ ಕೈಗೆ ದುಡ್ಡು ಕೊಟ್ಬಿಟ್ಟು ಲಾಸ್ ಹಾಕೊಂಡು ಹೋಗ್ಬಿಡ್ತಾರೆ. ನಮ್ಮ ಊರವ್ರದ್ದು ಚಾಂಪಿಯನ್ ಅಂತ ಒಬ್ರು ಧನ್ಪಾಲ್ ಅಂತ ಒಬ್ರು ದೊಡ್ಡ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಪರ್ಸನಾಲಿಟಿ, ನಮ್ಮ ಜೂಗುಳದವ್ರು. ನಾನು ಏನೋ ಕನ್ಸು ಕಟ್ಕೊಂಡ್ಬಿಟ್ಟೆ, ಈ ಶೆಟ್ಟಿ ಅವರೆಲ್ಲ ಹೆಂಗಿದಾರಲ್ಲ ಹಂಗೆ ನಮ್ದು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಇದು ಬೆಳೀತದೆ. ದರ್ಶನ್ ಲೆವೆಲ್ಗೆ ಸರ್ ಅವ್ರದ್ದು ಪರ್ಸನಾಲಿಟಿ. ವೈಟ್ಗೆ ಸಖತ್ತಾಗಿದ್ರೆ ಈಗ ಯಾವ್ದು ಮಾಡ್ತಿದ್ರೆ ಗೊತ್ತಿಲ್ಲ. ಈಗ ಒಂದು ಚಾಂಪಿಯನ್ ಅಂತ ಮಾಡಿದ್ರು, ಫಿಲಮ್ ನಿಂತ್ಕೊಳ್ಳೇ ಇಲ್ಲ, ಅದು ಹೋಯ್ತು. ಅದೇ ಇವಾಗ ಫಿಲಿಮ್ ಏನಾಗಿದೆ, ರಿಟರ್ನ್ಸ್ ಬರ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು, ಮಾಡ್ತಾ ಇಲ್ಲ. ರಿಟರ್ನ್ಸ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೆಲವೊಂದು ಏನು ಅಂದ್ರೆ ಒಂದು ಬಜೆಟ್ ನೋಡ್ಕೊಂಡು ಬಜೆಟ್ ಅಲ್ಲೇ ಮಾಡಕ್ ಹೋಗ್ತಾರೆ. ಅದು ಇದಾಗಲ್ಲ, ಸರಿಯಾಗಲ್ಲ, ಕ್ವಾಲಿಟಿ ಇರಲ್ಲ. ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿಗೆ ಯಾವ ತರ ಬಿಲ್ಡಪ್ ಕೊಡ್ತಾರೆ, ಅದೇ ತರ ಬಿಲ್ಡಪ್ ಕೊಡ್ಬೇಕಂದ್ರೆ ಅದೇ ತರ ಕ್ವಾಲಿಟಿ ಟೆಕ್ನಿಷಿಯನ್ಸ್ ನ ಕರ್ಕೊಂಡ್ ಬರ್ಬೇಕು. ಇವ್ರು ಕರ್ಕೊಂಡ್ ಬರಲ್ಲ. ಅದೇ ನಮ್ಮ ಇದ್ರಲ್ಲಿ ಮಾಡಿದ್ದಾರೆ, ಮೂವಿ ಅವಿರಾಮ್ ಸರ್ ಮಾಡಿದಾರಲ್ಲ, ಆ ಮೂವಿಯಲ್ಲಿ ಅವರು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ ಕರ್ಕೊಂಡ್ ಬಂದು ನನ್ಗೆ ಹಿಂಗೆ ಬೇಕು, ನನ್ಗೆ ಹಿಂಗೆ ಬರ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದು ಕ್ಯಾಮ್ರಾಮ್ಯಾನ್ ಮತ್ತೆ ಡೈರೆಕ್ಟರ್ ಕೋಆರ್ಡಿನೇಷನ್ ಅಲ್ಲಿ ಒಂದು ಒಳ್ಳೆ ಇದು ಬರುತ್ತೆ. ಅವ್ರ ಕಾಂಬಿನೇಷನ್ ಚೆನ್ನಾಗಿರ್ಬೇಕು. ಮತ್ತೆ ಕ್ಯಾರೆಕ್ಟರ್ಗಳು ಕೂಡ ಕರೆಕ್ಟ್ ಆಗಿ ಸಿಗ್ಬೇಕು. ಈ ಸೀರಿಯಲ್ ಅಲ್ಲಿ ಹುಡ್ಕೋದು, ಅಲ್ಲಿ ಸೀರಿಯಲ್ ಸಿನಿಮಾ ಅಲ್ಲಿ ಎಲ್ಲ ಹುಡ್ಕೊಳ್ಳೋದಕ್ಕಿಂತ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಗ್ರೂಪ್ ಟೀಮ್ಗಳು ಮಾಡ್ಕೊಂಡು ಶಾರ್ಟ್ ಫಿಲಮ್ಗಳೆಲ್ಲ ಮಾಡ್ತಾ ಇದಾರೆ.
ಅವರು ಎಷ್ಟು ಇದ್ರಲ್ಲಿ ಅಂದ್ರೆ ತುಂಬಾ ದುಡ್ಡು ಮಾಡ್ತಾ ಇದಾರೆ ಅವರು. ಹೌದು. ನಮ್ಗೊಂದು ಪಾತ್ರಕ್ಕೆಲ್ಲ ಕರೀತಾರೆ, ಬಟ್ ಅವ್ರು ನೋಡಿದ್ರೆ ಅವ್ರು ಎಲ್ಲೂ ಇಲ್ಲಿ ನೋಡೇ ಇಲ್ಲ ನಾವು. ಬಟ್ ಬರೀ ಸೀರಿಯಲ್ ಅಲ್ಲಿ ನಮ್ಮ ಇದ್ರಲ್ಲಿ ರೀಲ್ಸ್ ಅಲ್ಲಿ ಬರ್ತಾರೆ, ನೋಡ್ತಾರೆ. ಅವ್ರು ಎಷ್ಟೋ ದುಡ್ಡು ಮಾಡ್ತಾ ಇದಾರೆ ಸರ್ ಈಗ. ಅಂದ್ರೆ ಇಂಪ್ರೂವ್ ಆಗಿ ಅಷ್ಟೊಂದು ಎಂತ ಆಕ್ಟಿಂಗ್ ಇದು ಏನೇನೋ ಡೈಲಾಗ್ ಬರೆಯೋರು ಎಲ್ಲಿರ್ತಾರೋ ಏನೋ ಅವರು. ಈಗ ಇದು ಚೇಂಜ್ ಆಗಿದೆ, ಪದ್ಧತಿ ಚೇಂಜ್ ಆಗಿದೆ, ಮಾರ್ಕೆಟಿಂಗ್ ಚೇಂಜ್ ಆಗಿದೆ. ಇವಾಗ OTT ಪ್ಲಾಟ್ಫಾರ್ಮ್ ಬೇರೆ ಬಂತು, ಹಿಂಗಾಗಿ ಈಗ ಅವಕಾಶಗಳು ಬಹಳ ಇದೆ, ಬೇಕಾದಷ್ಟಿದೆ. ಬರ್ತೀವಿ ಮಾಡ್ತೀವಿ ಅಂದ್ರೆ ಅವಕಾಶಗಳು ಬಹಳ ಇದೆ. ಹೊಸಬರಿಗೆ ಬರ್ತೀವಿ ಅಂದ್ರೆ ರೆಡಿಯಾಗಿ ಬರಲ್ವಲ್ಲ ಸರ್. ಹೊಸಬರಿಗ ನನಗೆ ಫೇಸ್ಬುಕ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಎಷ್ಟು ಜನ ಬರ್ತಾರೆ. ಫೇಸ್ಬುಕ್ ಅಲ್ಲಿ ಒಂದ್ ಯಾವ್ದೋ ಫೋಟೋಗಳು ಅವೆಲ್ಲ ಹಾಕಿದ್ರೆ ಇವರು ಆರ್ಟಿಸ್ಟಾ ಅಂತ ಹೇಳ್ಬಿಟ್ಟು ಗೆಸ್ಸಿಂಗ್ ಅಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ, ಇದು ಮಾಡ್ತಾರೆ. ಆಮೇಲೆ ಹೇಳ್ತಾರೆ ಸರ್ ನಾನು ಇಂಟ್ರೆಸ್ಟ್ ಇದ್ದೀನಿ, ನಾನು ಬರ್ತೀನಿ, ನಾನು ಮಾಡ್ತೀನಿ ಅಂತಾರೆ. ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀನ್ ಮಾಡಿದ್ಯಾ ನಾನ್ ಮಾಡಕ್ಕಾಗಲ್ವಾ ಅಂತ ಇದಾಗತ್ತೆ. ಆಮೇಲೆ ನಾನು ಏನ್ ಮಾಡ್ತೀನಿ, ನೀನ್ ಬರ್ತೀಯಾ, ಅವ್ರಿಗೆ ಫೋನ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗತ್ತೆ. ಆಮೇಲೆ ಅವನಿಗೆ ಕೇಳ್ತೀನಿ ನಾನು, ಯಾಕಂದ್ರೆ ಎಷ್ಟೋ ಹುಡುಗರು ನಾನು ಕಣ್ಣಾರೆ ನೋಡಿದೀನಿ ಸರ್. ಇಂಜಿನಿಯರಿಂಗ್ ಹುಡುಗರು ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದ್ಬಿಟ್ಟು ಅಲ್ಲಿ ಅಡಿಕ್ಟ್ ಆಗ್ಬಿಟ್ಟು ಅವರು ಯಾವ ಕೆಲ್ಸನೂ ಮಾಡಲ್ಲ. ಎಷ್ಟೋ ಜನಕ್ಕೆ ಹೋಗಿ ನೀವು ಕೇಳಿದ್ರೆ ನಾನು ನಮ್ದು ಇದಿದೆ, ಅಂಗಡಿ ಇದೆ, ನೋಡ್ಕೋತಾರೆ, ಅಪ್ಪ ನೋಡ್ಕೋತಾರೆ, ನಾನು ಸುಮ್ಮನೆ ಬರ್ತೀನಿ. ನಮ್ದು ಇಲ್ಲಿ ಯಾವ್ದೊಂದು, ನಾನು ಗೌರ್ಮೆಂಟ್ ಆಫೀಸರು, ಇಲ್ಲಿ ಸ್ವಲ್ಪ ಡೇಟ್ಗೆ ಇದಿದೆ, ನಾನು ಸಸ್ಪೆಂಡ್ ಆಗಿದ್ದೀನಿ 1-2 ವರ್ಷ, ಹಂಗಾಗಿ ನಾನು ಬರ್ತಾ ಇದ್ದೀನಿ. ಏನೇನೋ ಕತೆಗಳು ಹೇಳ್ತಾರೆ, ನೋಡಕ್ ಅದೇ ತರ ಮೇಂಟೈನ್ ಮಾಡ್ಕೊಂಡ್ ಬರ್ತಾರೆ. ಆಮೇಲೆ ನೋಡಿದ್ರೆ ಅವ್ರದ್ದು ಏನೂ ಇರಲ್ಲ. ಸುಳ್ಳು ಹೇಳಿ ಇಲ್ಲಿ ಉಳ್ಕೋಬೇಕು. ಅವ್ರಿಗೆ ಇಲ್ಲಿ ಅಡಿಕ್ಟ್ ಆಗ್ಬಿಡ್ತಾರೆ, ಈ ಇಡ್ಲಿ ಸಾಂಬಾರ್ಗೆ. ಇಲ್ಲೇ ಇರ್ಬೇಕು ನಾವು. ಹಂಗಾಗಿ ಆಮೇಲೆ ನಾನು ಅವ್ರಿಗೆ ನೀವು ಮಾಡ್ಬೇಡಿ ಅಂತ ಹೇಳಲ್ಲ. ನಿಜವಾಗ್ಲೂ ನನಗೆ ಸಯಾಜಿ ಶಿಂದೆ ಅವರು, ನಮ್ಮ ಆಶೀಶ್ ವಿದ್ಯಾರ್ಥಿ ಸರ್, ಇವರೆಲ್ಲ ಹೇಳಿದ್ದು ನನಗೆ ನೆನಪಾಗತ್ತೆ. ನಾನು ಹೇಳ್ತೀನಿ, ನೀನು ನಿಜವಾಗ್ಲೂ ಟ್ಯಾಲೆಂಟ್ ಇದೆಯಾ, ಬಾ ಬಂದ್ ಮಾಡು. ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಮಕ್ಕಳು ನೀವು? ಇಲ್ಲ ಸರ್ ನಾನು ಒಬ್ಬನೇ, 2 ತಂಗಿದಿರು ಇದ್ದಾರೆ, ಮದುವೆ ಮಾಡಿಕೊಡ್ಬೇಕು, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಇನ್ನೇನು ಜಾಬ್ ಸಿಗುತ್ತಲ್ಲ, ನೀನು ಜಾಬ್ ಮಾಡು. ಈಗ ನಾನು ಹೇಳೋದು ನಿನಗೆ ಕೆಟ್ಟ ಅನ್ಸ್ಬೋದು, ಮುಚ್ಕೊಂಡು ನೀನು ಜಾಬ್ ಮಾಡು, ಇಲ್ಲೇನು ಬರಬೇಡ ಅಂತ ಹೇಳಿದ್ರೆ ನಿನಗೆ ನೀವು ಮಾಡ್ತಾ ಇದೀಯಾ ಅಂತ ಅನ್ಸುತ್ತೆ. ಇದೊಂಥರ ಮದುವೆ ಆದಂಗೆ. ಮದುವೆ, ಸಂಸಾರ, ಮಕ್ಕಳು, ಸ್ಕೂಲು, ಅಡ್ಮಿಷನ್, ಇದು ಹೆಂಗೆ ಕಷ್ಟ ಆಗತ್ತೋ ಅಲ್ಲ, ನೀನ್ ಮದುವೆ ಆಗಿದೆ ನಾನು ಮದುವೆ ಆಗ್ಬಾರ್ದ ಅಂತ ಹಿಂಗಾಗತ್ತೆ. ಅದಕ್ಕಾಗಿ ನೀವು ಆ ಥರ ಏನ್ ಮಾಡಕ್ ಹೋಗ್ಬೇಡ. ನೀನ್ ಮಾಡ್ತೀಯಾ, ನೀನ್ ಫಸ್ಟ್ ನೀನ್ ತಯಾರಿ ಮಾಡ್ಕೊ. ಬಟ್ ಜಾಬ್ ಮಾಡ್ತಾ ಇರು. ಜಾಬ್ ಮಾಡ್ಕೊಂಡೆ ನೀನ್ ಪೂರ್ವ ತಯಾರಿ ಏನು, ಒಂದು 4ರಿಂದ 8 ಲೈನು ನಾನು ನೋಡ್ಲಾರ್ದೆ ಹೇಳ್ತೀನಿ ಅನ್ನೋ ಕಾಪಾಸಿಟಿ ನಿನಗಿದ್ಯಾ? ನೋಡು, ಒಂದು 2 ಅಲ್ಲ 3 ಸರಿ ನೋಡಿ ನಿನ್ ಕ್ಯಾಮ್ರಾ ಒಂದು, ನಿನ್ನ ಹತ್ರ ಮೊಬೈಲ್ ಇದೆ, ನೋಡ್ಕೊಂಡು ಹೇಳ್ತೀನಿ ಅನ್ನೋ ಕ್ಯಾಪಾಸಿಟಿ ಹೇಳು. ಅಷ್ಟಕ್ಕೆ ಸರ್ ಅವರು ಅಲ್ಲಿವರೆಗೂ ಅವ್ರಿಗೆ ಗೊತ್ತಾಗಲ್ಲ. ಒಂದು ಇದು ನೀನ್ ಹೇಳ್ಬೋದು, ನಿನ್ ಟ್ಯಾಲೆಂಟ್ ಇತ್ತು ಅಂದ್ರೆ ನೀನ್ 100% ನೀನ್ ಮುಂದೆ ಬರ್ತೀಯ. ನೀನ್ ಟ್ರೈ ಮಾಡು ಅಂತ ಹೇಳ್ತೀನಿ ನಾನು. ಫಸ್ಟ್ ಇದು 4 ಲೈನು, 1 ಸರಿ ನೋಡು, 2 ಸರಿ ನೋಡು, 3 ಸರಿ ನೋಡು. 3 ಸರಿ ನೋಡು, ಅದನ್ನ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಕ್ಯಾಮ್ರಾ ನೋಡ್ಕೊಂಡು ನೀನ್ ಹೇಳು. ಬರುತ್ತಾ? ಅಲ್ಲೇ ಇಳಿದೋಗ್ತಾರೆ ಸರ್ ಅವರು. ಯಾಕಂದ್ರೆ ಇದು ನೀನ್ ಮಾಡ್ಬೇಡ ಅಂತ ಹೇಳಲ್ಲ, ಮಾಡು. ಆದ್ರೆ ನಿನ್ನ ಟ್ಯಾಲೆಂಟ್ ಇಲ್ಲ ಅಂದ್ರೆ ಸುಮ್ಮನೆ ಯಾಕಂದ್ರೆ ನಾನು ಇಷ್ಟು ವರ್ಷ ತೊಳ್ಕೊಂಡ್ ಬಂದಿದ್ದೀನಿ, ಈಗೆಲ್ಲೋ ಒಂದ್ ಕಡೆ ಇದ್ ಮಾಡಿದ್ದೀನಿ. ಹಂಗಂತ ನೀನ್ ಮಾಡ್ಬೇಡ ಅಂತಲ್ಲ. ನಿನ್ ಟ್ಯಾಲೆಂಟ್ ಇದ್ರೆ ನೀನ್ ಡೈರೆಕ್ಟ್ ಆಗಿ ನಮ್ಗಿಂತ ಮುಂದೆ ಹೋಗ್ಬೋದು. ನಿನ್ಗೆ ಸಪೋರ್ಟಿಂಗ್ ರೋಲ್ ನಾವು ಮಾಡ್ತೀವಿ. ನಾನು ಒಬ್ಬ ಹೀರೋ ಆಗ್ಬೇಕು ಅನ್ನೋ ರೇಂಜ್ ಕನಸಿರ್ಲಿಲ್ಲ, ಬಟ್ ಆ ವಯಸ್ಸಿಗೆ ಬಂದಿದ್ದೀನಿ ನಾನು. ಆ ವಯಸ್ಸಿಗೆ ಬಂದಾಗ ಈಗ ನಾವು ಅಪ್ಪ ಅಮ್ಮನ ರೋಲು, ಊರ್ ಗೌಡ್ರ ರೋಲು, ಪಂಚಾಯತಿ ರೋಲು, ಈ ರೀತಿ ಯಾವ್ದೋ ಒಂದು ದಾರಿ ಹೋಗೋನು, ಈ ತರ ಯಾವಾಗ ರೋಲ್ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ನಮ್ಗದು ಕಲ್ತ್ಕೊಂಡು ಇದು ಮಾಡ್ಕೊಂಡ್ ಬಂದಿದೀವಿ. ಹಂಗಂತ ನಾನು ಟ್ರೈನಿಂಗ್ ಹೋಗಿ ಕಲಿತೀನಿ, ನಾನು ಇದು ಮಾಡ್ತೀನಿ ಅಂದ್ರೆ ಅದು ಬಹಳ ಕಷ್ಟ. ಆ ಡೆಡಿಕೇಶನ್ ಇದ್ರೆ ಒಳ್ಳೆ ಇದಕ್ಕೆ ಹೋಗ್ಬಿಟ್ಟು ನೀನು ಟ್ರೈನಿಂಗ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇದರಲ್ಲಿ ಬೆಳಿತೀನಿ ಅನ್ನೋದು ತುಂಬಾ ಕಷ್ಟ ಈಗಿನ ದಿನಮಾನದಲ್ಲಿ. ಒಂದು ಇಂಡಸ್ಟ್ರಿಯಲ್ಲಿ ನಾನು ಇದು ಮಾಡ್ತೀನಿ, ಒಂದು ಪಿಕ್ಚರಲ್ಲಿ ನಾನು ತುಂಬಾ ಹಿಟ್ ಆಗ್ಬಿಟ್ಟೆ, ಇನ್ ಬಿಡು ನಾನು ಹಿಟ್ಟೆ ಅಂತ ಅನ್ನೋ ಕಾಲಮಾನ ಹೋಯ್ತು ಅಂತ ಹೇಳ್ತೀನಿ. ಅವ್ರು ಹೇಳಿದ್ಮೇಲೆ ಅವ್ರಿಗೆ ನಿಜ ಅನ್ಸುತ್ತೆ. ನಿನಗೆ ಇದಲ್ದನು ಮತ್ತೆ ನಿನಗೆ ಯಾವಾಗಾದ್ರೂ ನಿನಗೆ ಏನೋ ಡೌಟ್ ಇದ್ರು ಕೇಳು, ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಅಲ್ಲಿಗೆ ಅವರು ಡ್ರಾಪ್ ಔಟ್ ಆಗ್ತಾರೆ. ಎಷ್ಟೋ ಸಂಸಾರ ಉಳಿತವೆ. ಇಲ್ಲ ಅಂದ್ರೆ ಪಾಪ ಅವರು ಲೈಫ್ ವೇಸ್ಟ್ ಆಗುತ್ತೆ, ಬದುಕಿ ಬಾಳ್ಬೇಕಾಗಿರುತ್ತೆ. ಆಮೇಲೆ ಮದುವೆ ಆಗ್ಬೇಕು, ಸಂಸಾರ
ಅವ್ರದ್ದು ಜರ್ನಿ ಬಹಳ ದೊಡ್ಡದಿರುತ್ತೆ ದೊಡ್ಡದಿರುತ್ತೆ. ಬಂದು ಸ್ಟ್ರಕ್ ಆಗೋದಕ್ಕೆ. ಆಮೇಲೆ ಆ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಡ್ತಾರಲ್ಲ, ಮಾಡ್ಬೇಕು, ನಾನು ಏನೋ ಮಾಡ್ಬೇಕು, ನಾನು ಹೀರೋ ಆಗ್ಬೇಕು ಅನ್ನೋದು ಆಸೆ ಇರುತ್ತೆ, ಮಾಡ್ತಾರೆ. ಇನ್ನ ಕೆಲವರು ಎಷ್ಟೋ ಜನ ದುಡ್ಡು ಕೊಟ್ಟು ಬಂದಿದ್ದಾರೆ. ದುಡ್ಡು ಕೊಟ್ಟು ಅವ್ರಿಗೆ ಗೊತ್ತಿಲ್ಲ, ನಾವೊಂದು ಸೀರೆ ಇದ್ರಲ್ಲಿ ಮಾಡಿದೆ, ದುಡ್ಡು ಕೊಟ್ಟಿದ್ದಾರೆ ಅವರು. ದುಡ್ಡು ಕೊಟ್ಬಿಟ್ಟು ಏನ್ ಹೇಳಿದ್ದಾರೆ, ನಾನು ನಿಮ್ಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಕಡೆಯಿಂದ ನಿಮ್ಗೆ ಟ್ರೈನಿಂಗ್ ಕೊಡಿಸ್ತೀನಿ. ಆಯ್ತು, ನಾವು ಮಾಡ್ತೀವಿ ಅಂತ. ಅವ್ರು ಯಾರೋ ಬ್ಯಾಂಕ್ ಮ್ಯಾನೇಜರ್ ಹೆಂಡತಿ, ಬ್ಯಾಂಕ್ ಮ್ಯಾನೇಜರ್ ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ. ಇವರು ನಮ್ಗೆ ಗೊತ್ತಿಲ್ಲ. ನಮ್ಗೆ ಅಜಿತ್ ಸರ್ ಒಂಚೂರು ಪಾಪ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಒಂಚೂರು ಹೇಳಿ, ನಿಮ್ಮ ಹೆಂಡತಿ ಕ್ಯಾರೆಕ್ಟರ್ ಅವರು. ಸರಿ ಮೇಡಮ್, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡು. ಆಮೇಲೆ ಒಂದು ಯಾವುದೋ ಸೀನಲ್ಲಿ ಹಿಂದ್ಗಡೆಯಿಂದ ಹೋಗಿ ಹಿಂಗೆ ತಬ್ಕೊಂಡು ಅವ್ರನ್ನ ಹಿಂಗೆ ತಬ್ಕೊಳ್ಳೋ ಸೀನ್ ಇದೆ. ಅವ್ರನ್ನ ಮಾಡ್ಬೇಕು ಸರ್, ಅವ್ರಿಗೆ ಹೇಳ್ಬಿಡಿ ಸರ್ ಅಂದ್ರು. ನಾನಂದೆ, ಅವರು ಆರ್ಟಿಸ್ಟ್ ಇದ್ರೆ ಒಂದ್ ಮಾತು ಹೇಳಲೇಬೇಕು. ಇವ್ರು ಹೊಸಬ್ರು ಪಾಪ, ಅವ್ರಿಗೇನೂ ಗೊತ್ತಿಲ್ಲ. ಆಮೇಲೆ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದಾರೆ. ಇದು ಕೇಳಿ, ಡೈಲಾಗ್ ಏನು, ಫಸ್ಟ್ ಡೈಲಾಗ್ ನಿಮ್ದು ಏನು ಅಂದ್ರೆ, ಛೀ ಏನ್ರಿ ಮಗಳು ಕಾಲೇಜ್ಗೆ ಹೋಗ್ತಾಳೆ, ದೊಡ್ಡ ಮಗಳಿದ್ದಾಳೆ, ಅವಳ ಮುಂದೆ ಏನ್ರಿ ಇದು, ಛೀ ಥು ಅನ್ನೋ ಡೈಲಾಗ್ ಇದೆ ಅವಳಿಗೆ. ಆ ಡೈಲಾಗ್ ಇದೆ ಅಂದ್ರೆ ಆ ಗಂಡ ಪಾತ್ರ ಏನ್ ಮಾಡ್ತಿರ್ಬೋದು ಅನ್ನೋ ಸಿಂಪಲ್ ಕಾಮನ್ ಸೆನ್ಸ್ ಆರ್ಟಿಸ್ಟ್ ಇಲ್ಲ, ಅವಳಿಗೆ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿದಾರೆ ಎಲ್ಲ. ನಾನು ಇಲ್ದೆ ರಿಹರ್ಸಲ್ ಮಾಡಿದ್ದಾರೆ. ನನಗೆ ಹೇಳಿದ್ರು ರಿಹರ್ಸಲ್ ಬನ್ನಿ ಅಂದ್ರು. ರಿಹರ್ಸಲ್ಗೆಲ್ಲ ಬರಕ್ ಆಗಲ್ಲ ಅಂದ್ರೆ ಆ ಡೈಲಾಗ್ ನ ಅವ್ರು ಹೇಳೇ ಇಲ್ಲ. ಸರಿ, ಆಕ್ಷನ್ ಅಂದ ತಕ್ಷಣ ಇವ್ರು ಈ ಡೈಲಾಗ್ ಹೇಳ್ಬೇಕು ಅಂತ ಹೇಳಿಸಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡಿದ್ದಾರೆ. ಆಮೇಲೆ ನೋಡಿದ್ರೆ ಸೀನ್ ಅಲ್ಲಿ ಹೇಳಿದ ತಕ್ಷಣನೇ ಅವಳು, ನಾನು ಹೇಳ್ದೆ, ನನ್ ಜವಾಬ್ದಾರಿ ಅದು, ನಾನು ಹೇಳ್ಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ಬೇರೆ ಕಡೆ ಅನಾಹುತ ಆಗ್ಬಿಡುತ್ತೆ. ಹೀಗೆ ಸರ್, ಹಿಂಗೆ ಮೇಡಮ್ ಎಷ್ಟು ಫಿಲಮ್ ಮಾಡಿದ್ದೀರಾ, ಇಲ್ಲ ನಾನು ಹೊಸಗಳು ಸರ್, ನಂಗೆ ತುಂಬಾ ಆಸೆ, ನಮ್ಮ ಯಜಮಾನ್ರು ಆಯ್ತು ಹೋಗು ಅಂತೆಲ್ಲ ಕಳಿಸಿದ್ರು, ಹಂಗೆ ಅಂತ ಹೇಳಿದ್ರು. ಈ ದುಡ್ಡು ವಿಷಯ ನನಗೆ ಹೇಳೇ ಇಲ್ಲ. ಆಮೇಲೆ ನಾನು, ಮೇಡಮ್ ಈಗ ನಾನು ಹಿಂದ್ಗಡೆಯಿಂದ ಬರ್ತೀನಿ.